ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ದೇವರೇ ಈ ಒಳ್ಳೆ ದಿವಸ ನಮ್ಮ ಜೀವಿತದಲ್ಲಿ ಒದಗಿಸಿ ಕೊಟ್ಟಿದ್ದಾನೆ. ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಯಾಕಂದರೆ ಯಾವುದಕ್ಕೂ ಯೋಗ್ಯರಲ್ಲದ ನಮ್ಮನ್ನು ಆತನ ಪ್ರೀತಿ ಮಾಡಿಕೊಂಡು ಆತನ ರಕ್ತದಿಂದ ಒಂದು ಯೋಗ್ಯ ಸ್ಥಿತಿಗೆ ತಂದು ನಮ್ಮನ್ನು ಅಪ್ಪ ತಂದೆ ಕರೆಯುವಂಥ ಭಾಗ್ಯ ನಮ್ಮ ಜೀವಿತದಲ್ಲಿ ಆತನು ಕೊಟ್ಟದಕ್ಕಾಗಿ ನಾವು ಆತನನ್ನು ಕೊಂಡಾಡೋಗಿದ್ದುಕೊಂಡು ಕಳೆದಂಥ ದಿನಗಳ ನಮ್ಮ ಜೀವಿತದಲ್ಲಿ ಎಷ್ಟೋ ಮಹತ್ಕಾರ್ಯಗಳು ಮಾಡಿಕೊಂಡು ಸಂತೈಸಿಕೊಂಡು ಕಾಪಾಡಿಕೊಂಡು ನಡೆಸಿಕೊಂಡು ಈ ಹೊಸ ದಿನ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ನಾವು ಆತನಿಗೆ ಇನ್ನೊಂದು ಆರ್ತಿ ಆತನನ್ನು ಘನಪಡಿಸೋಣ, ಆತನನ್ನು ಆರಾಧಿಸೋಣ, ಆತನ ನಾಮವನ್ನು ಕೊಂಡಾಡೋಣ, ಆತನ ನಾಮವನ್ನು ಮೇಲಕ್ಕೆತ್ತೋಣ. ನಾವು ಆರಾಧಿಸಿದ ಮುಂಚೆ ದೇವರ ವಾಕ್ಯವು ನಾವು ನೋಡ್ತೇವೆ. 145ನೇ ಕೀರ್ತನೆಯಲ್ಲಿ 18ನೇ ವಾಕ್ಯ ಹೀಗೆ ಉಂಟು: ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿ ಇದ್ದಾನೆ. ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿದ್ದಾನೆ. ಖಂಡಿತವಾಗಿ ಪ್ರಿಯರೇ, ನೀವು ಮನೆಯಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಮುಖಾಂತರ ನೋಡಿರ್ಬೋದು ಅಥವಾ ಟಿವಿಯಲ್ಲಿ, ಆದರೆ ದೇವರ ವಾಕ್ಯ ಹೇಳ್ತದೆ, ನೀವು ಯೆಹೋವನಿಗೆ ಯಥಾರ್ಥ ರೀತಿಯಲ್ಲಿ, ಯಾವುದೇ ರೀತಿಯಲ್ಲಿ ಕಲ್ಮಶ, ಯಾವುದೇ ಸ್ವಾರ್ಥತೆ ಇಲ್ಲದೆ ನಾವು ಪರಿಪೂರ್ಣವಾಗಿ ಆ ಚಿಕ್ಕ ಮಗುವಿನ ತರ ನಿರ್ಮಲ ಮನಸ್ಸು ಉಳ್ಳವನು ಧನ್ಯನು, ಪರಲೋಕ ರಾಜ್ಯವು ಅವರದೆಂಬುದು ಹೇಳ್ತೆ. ನಮ್ಮ ಮನಸ್ಸು, ನಮ್ಮ ಶರೀರವನ್ನು ಪರಿಪೂರ್ಣ ಒಪ್ಪಿಸಿಕೊಟ್ಟು ನಾವು ಯಥಾರ್ಥ ರೀತಿಯಲ್ಲಿ ನಾವು ಆತನನ್ನು ಎದುರು ನೋಡಿದರೆ ದೇವರು ನಮ್ಮ ಹತ್ತಿರದಲ್ಲಿದ್ದಾನೆ, ನಮ್ಮ ಪ್ರಾರ್ಥನೆ ಕೇಳುತ್ತಾನೆ, ನಮ್ಮನ್ನು ಸಂತೈಸ್ತಾನೆ, ನಮ್ಮನ್ನು ಕಾಪಾಡಿ ಆತನ ಮುನ್ನಡೆಸ್ತಾನೆ. ಅದಕ್ಕೆ ಆತನ ವಾಕ್ಯ ಹೇಳ್ತದೆ, ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸ್ತಾನೆ. ಯಾರು ಆತನಲ್ಲಿ ಭಯಭಕ್ತಿ ಉಳ್ಳರೋ, ಯಾರು ಆತನಿಗೆ ಪರಿಪೂರ್ಣವಾಗಿ ವಿಧೇಯರಾಗ್ತಾರೋ, ಯಾರು ತನ್ನನ್ನು ತಗ್ಗಿಸಿಕೊಳ್ತಾರೋ ಅವರ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ. ಅವನ ಹೃದಯ ಇಷ್ಟಾರ್ಥವನ್ನು ದೇವರು ನೆರವೇರಿಸ್ತಾನೆ. ನಮ್ಮ ಹೃದಯ ಇಷ್ಟಾರ್ಥಗಳು ನೆರವೇರಬೇಕಾ? ನಮ್ಮ ಕೂಗು, ನಮ್ಮ ಕಣ್ಣೀರು, ನಮ್ಮ ವೇದನೆ, ನಮ್ಮ ಎಲ್ಲ ಕಷ್ಟಗಳು ನೀಗಿ ಹೋಗಬೇಕಾ? ದೇವರ ಇಷ್ಟ, ದೇವರಿಗೆ ಏನು ಇಷ್ಟ, ದೇವರಿಗೆ ಯಾವುದು ಇಷ್ಟ, ಆತನಿಗೆ ಆ ಯೋಗ್ಯವಾದ ಇಷ್ಟವುಳ್ಳ ಆರಾಧನೆ ಮಾಡಬೇಕೆಂಬುದು ಆತನ ಇಷ್ಟವುಳ್ಳನಾಗಿದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ಆರಾಧನೆ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ ಪ್ರಿಯರೇ. ನಾವು ಮನಪೂರ್ವಕವಾಗಿ ನಮ್ಮನ್ನು ಒಪ್ಪಿಸಿಕೊಡ್ತಾ ನಾವು ಆತನನ್ನು ಆರಾಧಿಸೋಣ. ಆಗ ದೇವರ ವಾಕ್ಯ ಹೇಳ್ತದೆ, ಅವರ ಕೂಗನ್ನು ಕೇಳಿ ರಕ್ಷಿಸ್ತಾನೆ. ಆಗ ಯಾರು ಪರಿಪೂರ್ಣವಾಗಿ ತನ್ನನ್ನು ಆತನ ಆರಾಧಿಸರೋ ಅವರ ಕೂಗನ್ನು ಕೇಳಿ ದೇವರು ರಕ್ಷಿಸ್ತಾನೆ, ದೇವರು ಉದ್ಧಾರ ಮಾಡ್ತಾನೆ, ದೇವರು ವಿಶೇಷವಾಗಿ ಆತನ ಕೃಪೆಯಲ್ಲಿ ಆತನ ತುಂಬಿ. ಅದಕ್ಕೋಸ್ಕರ ನಾವು ಈ ಸಂಬಂಧ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ನಮ್ಮ ಕೈಗಳನ್ನು ಎತ್ತುಕೊಂಡು ನಾವು ಪ್ರಾರ್ಥನೆಯೊಂದಿಗೆ ಆರಾಧನೆ ಹೋಗೋ ಪ್ರಿಯರೇ. ಸ್ವರ್ಗೀಯ ನಮ್ಮ ತಂದೆ ದೇವರ ಈ ಸಮಯದಲ್ಲಿ ನೀನು ಎಷ್ಟು ಒಳ್ಳೆಯವನಾಗಿದ್ದಿ. ನಿನ್ನ ವಾಕ್ಯ ಹೇಳ್ತದೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿ ಇದ್ದಾನೆ. ದೇವ, ನೀನು ಹತ್ತಿರವಾಗಿರುವಂಥ ದೇವರು. ದೇವ, ನೀನು ಪ್ರೀತಿಸುವಂಥ ದೇವರಾಗಿದೆ ಕಠಿಣಪ್ಪ. ದೇವ, ಯಾರು ತನ್ನಲ್ಲಿ ಭಯಭಕ್ತಿಯುಳ್ಳವರ ಹೃದಯದ ಇಷ್ಟಾರ್ಥ ನೆರವೇರಿಸುವಂಥ ದೇವರಾಗಿದೆ. ನಿನ್ನಲ್ಲಿ ಭಯಭಕ್ತಿಯಿಂದ ನಿನ್ನನ್ನು ಹೌದು ಪರಿಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಭಯಭಕ್ತಿಯಲ್ಲಿ ನೀನು ಆರಾಧಿಸರು ಅವರ ಮಧ್ಯದಲ್ಲಿ ನೀನು ಕಾರ್ಯ ಮಾಡುತ್ತೆ, ಅವರನ್ನು ನೀನು ಉಪಯೋಗ ಮಾಡ್ತೆ, ಅವರನ್ನು ಉದ್ಧಾರ ಮಾಡ್ತೆ, ಅವನು ಉನ್ನತಿಗೆ ತರುವಂಥ ದೇವರಾಗಿದೆ ಕರ್ತನಪ್ಪ. ಅದರಲ್ಲಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸಿಕೊಂಡು ಪರಿಪೂರ್ಣವಾದ ಬಿಡುಗಡೆ ನೀನು ಕೊಡುವನಾಗಿದೆ ಸ್ವಾಮಿ. ದೇವ, ಈ ಮುಂಜಾನೆ ವೇಳೆ ಪರಿಶುದ್ಧಾತ್ಮನೆ ನಾವು ಕರ್ತನಪ್ಪ ದೇವನಪ್ಪ ಪಾದ ಸನ್ನಿಧಿ ಬಂದುಕೊಂಡು ದೇವ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ರಾಜ. ದೇವ, ನೀನು ಆಹಾರದಲ್ಲಿ ಮಹಿಮೆಯಾಗಿ ನಿನ್ನ ಆ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು, ನಮ್ಮನ್ನು ಬಲಪಡಿಸು. ಅದೇ ರೀತಿ ವಾಕ್ಯ ಭಾಗದಲ್ಲೂ ಸ್ವಾಮಿ, ವಾಕ್ಯವು ಪ್ರತಿಯೊಬ್ಬರ ಜೀವಿತದಲ್ಲೂ ಅದು ಕಾರ್ಯಗತವಾಗಲಿ. ವಾಕ್ಯ ಪ್ರತಿಯೊಬ್ಬರ ಜೀವಿತದ ಕಟ್ಟಿಕೊಳ್ಳುವಂಥ ವಾಕ್ಯಗಳಾಗಿ ಮಾರ್ಪಡಿಸಿಕೊಂಡು ನೀನು ಮುನ್ನಡೆಸು. ಪ್ರಾರ್ಥನೆ ಕರ್ತಕ್ಕೆ ಎಲ್ಲ ಯೇಸುವೆ ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥನೆ ಬಿಡು ತಂದೆ. ಆಮೆನ್. ಓ ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ನಾವು ಆತನನ್ನು ಸ್ತುತಿಸುವ, ಆತನ ನಮ್ಮನ್ನು ಭಜಿಸುವ, ಪರಲೋಕದಿಂದ ಇಳಿದು ಬಂದಂಥ ದೇವರಾಗಿದ್ದಾನೆ. ಪಾಪಿಗಳನ್ನು ಬಿಡಿಸಲು ಬಂದಂಥ ದೇವರು ಆತನಾಗಿದೆ. ಅದಕ್ಕೋಸ್ಕರ ಆತನಿಗೆ ನಾಮವನ್ನು ಕೊಂಡಾಡುವ. ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ. ಪರಲೋಕದಿಂದ ಇಳಿದು ಬಂದ ಪಾಪಿಗಳನ್ನು ಬಿಡಿಸಲು ಬಂದ, ಪರಿಶುದ್ಧ ನಾಮವನು, ಪರಿಶುದ್ಧ ನಾಮವನು,
ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ. ಇಹಲೋಕದಲ್ಲೂ ಪರಲೋಕದಲ್ಲೂ ಪರಿಶುದ್ಧರಿಂದ ಸ್ತುತಿಸಲ್ಪಡುವ, ಇಹಲೋಕದಲ್ಲೂ ಪರಲೋಕದಲ್ಲೂ ಪರಿಶುದ್ಧರಿಂದ ಸ್ತುತಿಸಲ್ಪಡುವ ಪಾವನ ನಾಮವನು, ಪಾವನ ನಾಮವನು, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ. ಮರಣದಿ ಪಾಪದಿ ಪಾತಾಳದಿಂದ ಸೈತಾನ ಅಧಿಕಾರದಿಂದ ಬಿಡಿಸಿದ, ಮರಣದಿ ಪಾಪದಿ ಪಾತಾಳದಿಂದ ಸೈತಾನ ಅಧಿಕಾರದಿಂದ ಬಿಡಿಸಿದ, ಶಿಲುಬೆಯ ಮರಣದಿಂದ, ಶಿಲುಬೆಯ ಮರಣದಿಂದ ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ. ಯೇಸುವೆ ನೀನು ಕರುಣಾ ಸಾಗರ, ಪ್ರೀತಿ ದಯಾ ವಾತ್ಸಲ್ಯದ ಆಗರ, ಯೇಸುವೆ ನೀನು ಕರುಣಾ ಸಾಗರ, ಪ್ರೀತಿ ದಯಾ ವಾತ್ಸಲ್ಯದ ಆಗರ, ಸರ್ವ ಮಹೋನ್ನತನೇ, ಲೋಕದ ರಕ್ಷಕನೇ, ಸರ್ವ ಮಹೋನ್ನತನೇ, ಲೋಕದ ರಕ್ಷಕನೇ, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ. ಶಿಲುಬೆಲಿ ನಿನ್ನ ರಕ್ತವ ಸುರಿಸಿ ಮಾನವ ಕೋಟಿಯ ಪಾಪವ ಅರಿಸಿದ, ಶಿಲುಬೆಲಿ ನಿನ್ನ ರಕ್ತವ ಸುರಿಸಿ ಮಾನವ ಕೋಟಿಯ ಪಾಪವ ಹರಿಸಿದ, ಪಾಪ ಸಂಹಾರಕನೇ, ಪಾಪಿಯ ತಾರಕನೇ, ಪಾಪ ಸಂಹಾರಕನೇ, ಪಾಪಿಯ ತಾರಕನೇ, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ, ಸ್ತುತಿಸುವ ಯೇಸು ನಾಮವ, ಭಜಿಸುವ ಯೇಸು ನಾಮವ. ಇಹಲೋಕದಲ್ಲೂ ಪರಲೋಕದಲ್ಲೂ ಪರಿಶುದ್ಧರಿಂದ ಸ್ತುತಿಸಲ್ಪಡುತ್ತ ನಾಮ, ಮಾನವ ಪಾಪದಿಂದ ಪಾತಾಳದಿಂದ ಸೈತಾನ ಅಧಿಕಾರದಿಂದ ಬೆಳೆಸಿದ ದೇವರೇ, ನಿನ್ನ ನಾಮವನ್ನು ಕೊಂಡಾಡುತ್ತೇವೆ ಸ್ವಾಮಿ. ನೀನೊಬ್ಬನೇ, ನಿನ್ನ ನಾಮವು ಪರಿಶುದ್ಧವುಳ್ಳ ನಾಮ, ನಿನ್ನೊಂದು ನಾಮವು ಅದು ಮಹಿಮೆಯುಳ್ಳ ನಾಮ ಸ್ವಾಮಿ. ಪರಲೋಕದಿಂದ ಈ ಲೋಕದಲ್ಲಿ ದೇವ ಪ್ರತಿ ಜನರನ್ನು ಪ್ರೀತಿಸಿದಂತ ನಾಮ ಅದು ನಿನ್ನ ನಾಮ ಸ್ವಾಮಿ. ಅದಕ್ಕೋಸ್ಕರ ನಿನ್ನ ನಾಮವನ್ನು ಹಾಡಿ, ನಿನ್ನ ನಾಮವನ್ನು ಆರಾಧಿಸಿ, ನಿನ್ನ ನಾಮವನ್ನು ಕೊಂಡಾಡ್ತೇವೆ ಸ್ವಾಮಿ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಹಲ್ಲೆಲೂಯಾ ರಾಜ. ಕರ್ತ ಯೇಸುವಿನಿಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ಹಲ್ಲೆಲೂಯಾ ರಾಜ. ನೀನು ನನ್ನ ಸ್ನೇಹಿತನಾದ ದೇವರು ಸ್ವಾಮಿ, ನನ್ನ ತಂದೆಯು ತಾಯಿಯು ನೀನೆಲ್ಲವೋ ಸ್ವಾಮಿ. ನಮ್ಮ ಕಣ್ಣೀರನ್ನು ಒರೆಸುವಂತ ಕರುಣಾಮಯುಳ್ಳ ದೇವರು ನೀನು ಕರ್ತನೆಪ್ಪ. ಹಲ್ಲೆಲೂಯಾ ರಾಜ. ಓ ರರಬರಿ ಕರಬವ. ಥ್ಯಾಂಕ್ ಯು ಗಾಡ್ ಜೀಸಸ್.
ನೀನಿಷ್ಟ 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 ನಿನ್ನ ಸ್ನೇಹ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಪ್ರೀತಿ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಸ್ನೇಹ ನನಗಿಷ್ಟ ಯೇಸಪ್ಪ ಸ್ನೇಹ ನನಗಿಷ್ಟ ನಿಜವಾದ ಸ್ನೇಹಿತನು ನೀನೇ ಯೇಸಪ್ಪ ನನ್ನ ಪ್ರೀತಿಸುವ ತಾಯಿಯು ನೀನಪ್ಪ ನಿಜವಾದ ಸ್ನೇಹಿತನು ನೀನೇ ಯೇಸಪ್ಪ ನನ್ನ ಪ್ರೀತಿಸುವ ತಾಯಿಯು ನೀನಪ್ಪ ನನ್ನ ತಾಯಿಯು ನೀನಪ್ಪ ನೀನಿಷ್ಟ ನೀನಿಷ್ಟ ನಿನ್ನ ಪ್ರೀತಿ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಸ್ನೇಹ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಪ್ರೀತಿ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಸ್ನೇಹ ನನಗಿಷ್ಟ ಯೇಸಪ್ಪ ಸ್ನೇಹ ನನಗಿಷ್ಟ ಕಣ್ಣೀರು ಒರೆಸುವ ಕರುಣಾಮಯಿ ನೀನೇ ಯೇಸಪ್ಪ ರೋಗವನ್ನು ವಾಸಿ ಮಾಡುವ ದೇವರು ನೀನಪ್ಪ ಕಣ್ಣೀರು ಒರೆಸುವ ಕರುಣಾಮಯಿ ನೀನೇ ಯೇಸಪ್ಪ ರೋಗವನ್ನು ವಾಸಿ ಮಾಡುವ ದೇವರು ನೀನಪ್ಪ ಯೇಸು ದೇವರು ನೀನಪ್ಪ ನೀನಿಷ್ಟ ನೀನಿಷ್ಟ ನಿನ್ನ ಪ್ರೀತಿ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಸ್ನೇಹ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಪ್ರೀತಿ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಸ್ನೇಹ ನನಗಿಷ್ಟ ಯೇಸಪ್ಪ ಸ್ನೇಹ ನನಗಿಷ್ಟ ಕೈ ಹಿಡಿದು ನಡೆಸುವ ತಂದೆಯು ನೀನಪ್ಪ ಜೊತೆಯಿದ್ದು ಕಾಯುವ ರಕ್ಷಕ ನೀನಪ್ಪ ಕೈ ಹಿಡಿದು ನಡೆಸುವ ತಂದೆಯು ನೀನಪ್ಪ ಜೊತೆಯಿದ್ದು ಕಾಯುವ ರಕ್ಷಕ ನೀನಪ್ಪ ಒಳ್ಳೆಯ ರಕ್ಷಕ ನೀನಪ್ಪ ನೀನಿಷ್ಟ ನೀನಿಷ್ಟ ನಿನ್ನ ಪ್ರೀತಿ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಸ್ನೇಹ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಪ್ರೀತಿ ನನಗಿಷ್ಟ ನೀನಿಷ್ಟ ನೀನಿಷ್ಟ ನಿನ್ನ ಸ್ನೇಹ ನನಗಿಷ್ಟ ದೇವರಾಗಿದೆ ನಿನ್ನ ಕಣ್ಣೀರನ್ನು ಒರೆಸುವಂತ ದೇವರಾಗಿದೆ ನಿನ್ನ ಕೈ ಹಿಡಿದು ನಡೆಸುವಂತ ದೇವರಾಗಿದೆ ನಮ್ಮನ್ನು ಪ್ರೀತಿಸಿಕೊಂಡು ಮೊನ್ನೆ ತನಕ ನಮ್ಮನ್ನು ಮುನ್ನಡೆಸುವಂತ ದೇವರು ನೀನಾಗಿದೆ ಕರ್ತಪ್ಪ ಅದಕ್ಕೋಸ್ಕರ ನಾವು ಹೇಳುತ್ತೇವೆ ನೀನು ಇಷ್ಟ ನೀನು ಹೌದು ಸ್ವಾಮಿ ನಾವು ಹೌದು ನಮ್ಮನ್ನು ಹೆಚ್ಚಾಗಿ ನಮ್ಮನ್ನು ಯಾವ ರೀತಿ ಪ್ರೀತಿ ಮಾಡಿದ್ದು ದೇವ ಅದೇ ರೀತಿ ಸ್ವಾಮಿ ನಮ್ಮನ್ನು ಪರಿಪೂರ್ಣ ಒಪ್ಪಿಸಿಕೊಡ್ತಾ ನೀನು ಇಷ್ಟವುಳ್ಳ ದೇವರೆಂಬುದು ನಿನ್ನ ಪರಿಪೂರ್ಣ ಪ್ರೀತಿಸಿಕೊಂಡು ನಿನ್ನ ನಾಮವನ್ನು ಕೊಂಡಾಡುವರಾಗಿದ್ದೇವೆ ಸ್ವಾಮಿ ಸಮಯದಲ್ಲಿ ಕರ್ತನಿಗೆ ಸ್ತೋತ್ರ ಸ್ವಾಮಿ ಓ ಥ್ಯಾಂಕ್ ಯು ಗಾಡ್ ರಾಜ ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ ಓ ರಾಮರಿ ಕರಬ ಥ್ಯಾಂಕ್ ಯು ಗಾಡ್ ಅಲ್ಲಿ ರಾಜ ಪರಿಶುದ್ಧಾತ್ಮನಿಗೆ ಸ್ತೋತ್ರ ದೇವ ನಿನಗೆ ಮಹಿಮೆ ಸ್ವಾಮಿ ಹೋಲಿ ಸ್ಪಿರಿಟ್ ಜೀಸಸ್ ಹಲ್ಲೆಲೂಯಾ ನನ್ನ ಉಸಿರಿರುವ
ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్య ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్య ನನ್ನ ಬಲವು ನೀ ನನ್ನ ಬಂಡೆ ನೀ ನನ್ನ ಬಲವು ನೀ ನನ್ನ ಬಂಡೆ ನೀ ಎಂದೆಂದು ನಿನಗೆ ಆರಾಧನೆ ಎಂದೆಂದು ನಿನಗೆ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ ಹಸಿವೆಯಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದೆ ನನ್ನ ಪಾನ ನೀ ನನ್ನ ಪಾಲು ನೀ ನನ್ನ ಪಾನ ನೀ ನನ್ನ ಪಾಲು ನೀ ಎಂದೆಂದು ನಿನಗೆ ಆರಾಧನೆ ಎಂದೆಂದು ನಿನಗೆ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ 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 ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ ನನ್ನ ಉಸಿರಿರುವ ದಿನ ಕರ್ತನಪ್ಪ ದೇವ ನನ್ನ ಬದುಕಿರುವ ದಿನವೆಲ್ಲ ನಿನ್ನ ಆರಾಧಿಸ್ತೇವೆ ಕರ್ತನಪ್ಪ ಈ ಉಸಿರು ಕೊಟ್ಟಂತ ದೇವರು ಈ ಬದುಕು ಕೊಟ್ಟಂತ ದೇವರೇ ನೀನಷ್ಟೊಂದು ಕೃಪೆ ನೀಡಿಕೊಂಡು ನಮ್ಮನ್ನು ಕಾಪಾಡ ದೇವರೇ ಬಲ ಇಲ್ಲದಿರುವಾಗ ಬಲ ಸ್ವಾಮಿ ದೇವ ಶಕ್ತಿ ಕುಂದಿದಾಗ ಶಕ್ತಿಯನ್ನು ತುಂಬಿಸಿ ನಡೆಸಿದ ದೇವರು ದೇವ ಇವತ್ತಿಗೂ ನೀನು ಜೀವಂತವುಳ್ಳ ದೇವರು ದೇವ ಈ ಉಸಿರು ಇರುವ ತನಕ ಸ್ವಾಮಿ ನಿನ್ನನ್ನು ಆರಾಧಿಸುವಂತ ಮಕ್ಕಳನ್ನಾಗಿ ನಡೆಸಕ್ಕಾಗಿ ಸ್ತೋತ್ರ ಓ ಥ್ಯಾಂಕ್ ಯು ಗಾಡ್ ಹಲ್ಲೆಲೂಯಾ ಓ ರವರವರ ಕರವ ಜೀಸಸ್ ಲಾರ್ಡ್ ಹಲ್ಲೆಲೂಯಾ ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ हो
ಗ್ಲೋರಿ 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 ಪರಿಶುದ್ಧಾತ್ಮನೇ ನಿನಗೊಬ್ಬನಿಗೆ ಆರಾಧಿಸುತ್ತೇವೆ ಸ್ವಾಮಿ, ನಿನಗೊಬ್ಬನಿಗೆ ಆರಾಧನೆ ಸಲ್ಲಿಸುತ್ತೇವೆ, ನಿನಗೊಬ್ಬನಿಗೆ ಆರಾಧನೆ ಮಹಿಮೆ ಸಲ್ಲಿಸುತ್ತೇವೆ ಸ್ವಾಮಿ, ನಿನಗೊಬ್ಬನಿಗೆ ನಾವು ಆರಾಧಿಸುತ್ತೇವೆ ಸ್ವಾಮಿ. ಹಲ್ಲೆಲೂಯಾ ರಾಜ. Hallelujah, 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 ನಮ್ಮನ್ನು ಕೈ ಎತ್ತಿ ಮೇಲೆ ಎತ್ತು ನಡೆಸುವಂತ ದೇವರು ನೀನಾಗಿದ್ದೆ ಕರ್ತನಪ್ಪ. ದೇವಾನಿಗೆ ಸ್ತೋತ್ರ ಉಂಟಾಗಲಿ, ಪವಿತ್ರನಿಗೆ ಮಹಿಮೆ ಉಂಟಾಗಲಿ. ನಿನಗೊಬ್ಬನಿಗೆ ಆರಾಧನೆ ಸ್ವಾಮಿ, ನಿನಗೊಬ್ಬನಿಗೆ ಸ್ತುತಿಯು, ನಿನಗೊಬ್ಬನಿಗೆ ಘನತೆ ಸ್ವಾಮಿ. ಯಾಕಂದ್ರೆ ಆರಾಧನೆ ಮಧ್ಯದಲ್ಲಿ ಜೀವಿಸುವಂತ ದೇವರು ನೀನಾಗಿದ್ದಿ. ನಿನ್ನನ್ನು ಯಾರು ಆರಾಧಿಸ್ತಾರೋ, ನಿನ್ನ ಪರಿಪೂರ್ಣವಾಗಿ ಯಾರು ಭಯಭಕ್ತುಳ್ಳರಾಗಿ ನಿನ್ನನ್ನು ಹೊಗಳುತ್ತಾರೋ, ನಿನ್ನ ನಾಮವನ್ನು ಕೊಂಡಾಡ್ತಾರೋ ಅವರ ಮಧ್ಯದಲ್ಲಿ ನೀನು ಚಲಿಸುವನಾಗಿದ್ದೆ ಕರ್ತನಪ್ಪ. ದೇವನಿಗೆ ಸ್ತೋತ್ರ ಉಂಟಾಗಲಿ. ನಿನ್ನ ನಮ್ಮ ಮಧ್ಯದಲ್ಲಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಆರಾಧನೆ ಮಹಿಮುದ್ದಕ್ಕಾಗಿ ಸ್ತೋತ್ರ. ನೋಡುವಂತ ಪ್ರತಿಯೊಬ್ಬರ ಜೀವಿತದಲ್ಲೂ ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರ. ಅವರು ನಿನ್ನ ಮೇಲಕ್ಕೆ ಎತ್ತದಕ್ಕಾಗಿ ಸ್ತೋತ್ರ. ಅವರ ಪರಿಪೂರ್ಣ ಆರೋಗ್ಯವಂತರನ್ನಾಗಿ ಸ್ವಸ್ಥತೆ ಬಿಡುಗಡೆ ಕೊಟ್ಟು ನಡೆಸಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ, ಎಲ್ಲ ಮಹಿಮೆ ನಿನಗೆ. ಯೇಸುವಿನಿಗೆ ಸ್ತೋತ್ರ. ಯೇಸು ನಾಮದಲ್ಲಿ ದೇವ ಬೇಡಿ ಹೊಂದಿದ್ದೇವೆ. ಥ್ಯಾಂಕ್ ಯು ಗಾಡ್ ರಾಜ. ಹೋಲಿ ಸ್ಪಿರಿಟ್ ಜೀಸಸ್. ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಪವಿತ್ರಾತ್ಮ ನೀನು ಸ್ವಾಗತಿಸ್ತೇನೆ. ನೀನು ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೆ. ಈವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಸಂತೋಷಿಕೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ರೆವಲೇಷನ್ ಚಾಪ್ಟರ್ 1:3. ಈ ಪ್ರವಾದನಾ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಯೋಹನನು ಈ ಪ್ರಕಟಣೆ ಗ್ರಂಥ ಬರೋ ಪ್ರಥಮ ಅಧ್ಯಾಯದಲ್ಲಿಯೇ ಹೇಳ್ತಾನೆ ಏನೆಂದರೆ, ಈ ಪ್ರವಾದನವನ್ನೇ, ಈ ಬೈಬಲ್ನಲ್ಲಿ ಬರೋ ಪ್ರತಿಯೊಂದು ವಾಕ್ಯಗಳು ಪ್ರವಾದನ ವಾಕ್ಯಗಳು. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆ ಬರೋ ಮಾತು ಕೈಕೊಂಡು ನಡೆಯೋದು ಧನ್ಯರು. ಅದು ಅವು ನೆರವೇರುವ ಸಮಯ ಹಾಗಾದರೆ ಈ ವಾಕ್ಯದಲ್ಲಿ ದೇವರ ವಾಕ್ಯಗಳನ್ನು ಯಾರು ಓದುತ್ತಾರೋ ಅವರಿಗೆ ಅನೇಕ ಆಶೀರ್ವಾದಗಳು ಸಿಗುತ್ತವೆ ಎಂಬುದಾಗಿ ಇದು ಅರ್ಥ. ಹಾಗಾದರೆ ಯಾವ ದೇವರ ವಾಕ್ಯ ಓದೋದ್ರ ಮುಖಾಂತರ ಏನೇನೋ ಆಶೀರ್ವಾದ ಸಿಗ್ತದೆ ಎಂಬುದಾಗಿ ನಾನು ಯಾಕಂದರೆ ಅನೇಕರು ವಾಕ್ಯವನ್ನು ಓದುವುದಿಲ್ಲ. ಇಲ್ಲಿ ನೋಡ್ತೇವೆ ದೇವರ ವಾಕ್ಯ ಓದುತ್ತಾರೋ ಅವ್ರಿಗೆ ಅನೇಕ ಆಶೀರ್ವಾದಗಳು ಉಂಟು. ಅದು ಏನು ಆಶೀರ್ವಾದ ಸಿಗ್ತದೆ, ಅದಕ್ಕೆ ಓದು ಎಷ್ಟು ಇಂಪಾರ್ಟೆಂಟ್ ಎಂಬುದಾಗಿ ನಾವು ಕೆಲವೊಂದು ಸಂಘ ನೋಡೋಪ್ರೆ ನಾವು ಮೊದಲನೇ ಸಂಘ ನೋಡ್ತೇವೆ. ದೇವರ ವಾಕ್ಯ ಓದುವವರ ಮನಸ್ಸು ನೂತನವಾಗುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ರೋಮನ್ಸ್ 12:2. ಈ ಲೋಕದ ನಡವಳಿಕೆಯನ್ನು ಅನುಸರಿಸಿದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ನೋಡ್ತೇವೆ ಇವತ್ತು ಯೇಸು ಕ್ರಿಸ್ತನ ನಂಬುವಾಗ, ನೀರಿನ ದೀಶನ್ನು ತೆಗೆದುಕೊಳ್ಳುವಾಗ ನಿಮ್ಮ ಆತ್ಮಕ್ಕೆ ಬಿಡುಗಡೆ ಬರ್ತದೆ, ನಿಮ್ಮ ಆತ್ಮವು ಹೊಸದಾಗಿ ಹುಟ್ಟುತ್ತದೆ. ಆದರೆ ನಿಮ್ಮ ಮನಸ್ಸು ಅದು ನೂತನವಾಗಬೇಕಾದ್ರೆ ಅದು ದಿನಾಲೂ ಅದರ ಒಂದು ಪ್ರೊಸೆಸ್. ಅಂದರೆ ಅದರ್ಥ ನಿಮ್ಮ ಮನಸ್ಸು ನೂತನವಾಗಬೇಕಾದ್ರೆ ದಿನಾಲೂ ದೇವರ ವಾಕ್ಯನ ಓದುವವರು ಆಗಬೇಕು. ಎಷ್ಟು ದೇವರ ವಾಕ್ಯ ದಿನಾಲು ಓದುತ್ತೀರೋ ಅಷ್ಟು ನಿಮ್ಮ ಮನಸ್ಸು, ಈ ಲೋಕದ ಮನಸ್ಸು ಹೋಗಿ ನಿಮ್ಮ ಮನಸ್ಸು ನೂತನವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಚಿಂತೆ, ಬೇಸರ, ನಿರಾಸೆ, ಜಿಗುಪ್ಸೆ ಬಿಟ್ಟು ಹೋಗ್ತದೆ. ಈ ಲೋಕದ ಎಲ್ಲ ಸಂಗತಿ ಬಿಟ್ಟು ಹೋಗಿ ನಿಮ್ಮ ಮನಸ್ಸಲ್ಲಿ ಪರಲೋಕದ ಭಾವನೆಗಳು,
ಪರಲೋಕ ಆಲಿಸುತ್ತ ಆವಾಗ ಪ್ರಿಯ ನಿಮಗೆ ದೇವರು ಮಾತನಾಡುವ ಪ್ರತಿಯೊಂದು ಆತನ ಸ್ವರವನ್ನು ಲಾಲಿಸಲಿಕ್ಕೆ ವಿವೇಚಿಸಲಿಕ್ಕೆ ಅದಕ್ಕೆ ವಿಧೇಯರಾಗಲಿಕ್ಕೆ ಸಾಧ್ಯವಾಗ್ತದೆ. ಪ್ರತಿಯೊಂದು ಅನೇಕರು ಇವತ್ತು ಯೇಸು ಕ್ರಿಸ್ತನ ನಂಬಿಕೆ ಇಡುವಾಗ ಆತ್ಮನ ಪವಿತ್ರಾತ್ಮ ನಿಮ್ಮ ಒಳಗೆ ಬರುತ್ತದೆ ಮತ್ತು ಪವಿತ್ರಾತ್ಮ ನಿಮ್ಮ ಆತ್ಮದಲ್ಲಿ ಅಪ್ಪ ತಂದೆ ಎಂಬ ಕೂಗುವ ಒಂದು ನಿಮ್ಮ ಆತ್ಮ ಕೂಗುತ್ತದೆ, ನಿಮ್ಮ ಆತ್ಮ ಸಾಕ್ಷಿ ಕೊಡುತ್ತದೆ. ಯಾವ ಯೇಸು ನಂಬಿಕೆ ಇಡ್ತಾರೋ ನಿಮ್ಮ ಒಳಗೆ ಪವಿತ್ರ ಬಂದಿದ್ದಾನೆ, ನೀವು ದೇವರ ಮಗನಾಗಿದ್ದೀರಿ, ದೇವರ ಮಕ್ಕಳಾಗ್ತೀರಿ. ಈ ಕೂಡಲೇ ಆ ಪವಿತ್ರ ಆತ್ಮ ಬಂದ ಸಮಯದಲ್ಲಿ ನಿಮ್ಮ ಆತ್ಮದಲ್ಲಿ ವಾಸ ಮಾಡೋದು ಯುಗದ ಸಮಾಪ್ತಿಯವರೆಗೂ ಪವಿತ್ರಾತ್ಮನು ನಿಮ್ಮ ಒಳಗೆ ಬಿಡಾರ ಮಾಡ್ತಾನೆ. ಆ ಪವಿತ್ರಾತ್ಮನು ದಿನ ನಿಮ್ಮ ಹತ್ರ ಮಾತನಾಡಲಿಕ್ಕೆ ಭಾವಿಸ್ತಾನೆ. ಆತನ ಸ್ವರ ಕೇಳಬೇಕಾದ್ರೆ ಅಪ್ಪಸ್ತಲ ಪೌಲನು ಹೇಳ್ತಾನೆ, ನಿಮ್ಮ ನೀವು ಏಳೋಕನ್ನು ಅನುಸರಿಸಿ ನೂತನ ಮನಸ್ಸು ಹೊಂದಿಕೊಳ್ಳಲು ಅದೇ ನೂತನ ಮನಸ್ಸು ಆಟೋಮೆಟಿಕ್ ಆಗೋದಿಲ್ಲ. ಯೇಸು ನಂಬುವಾಗ ನಿಮ್ಮ ಆತ್ಮವು ನೂತನವಾಗ್ತದೆ, ಅದೇ ಮನಸ್ಸು ನೂತನವಾಗಬೇಕಾದ್ರೆ ದೇವರ ವಾಕ್ಯ ಓದುವುದು ಅತಿ ಇಂಪಾರ್ಟೆಂಟ್. ನೆನಪು, ಎಷ್ಟು ದೇವರ ವಾಕ್ಯ ಓದುತ್ತೀರೋ, ಎಷ್ಟು ವಾಕ್ಯ ಧ್ಯಾನ, ಅಷ್ಟು ನಿಮ್ಮ ಮನಸ್ಸು ನೂತನವಾಗ್ತದೆ. ಅದು ಪರಲೋಕದ ಆಲೋಚನೆ ಮೂಲಪಡ್ತದೆ. ಆಮೇಲೆ ಎಲ್ಲ ಚಿಂತೆ, ಬೇಸರ, ನಿರಾಶೆ, ಜೀವ ಎಲ್ಲವೂ ಬಿಟ್ಟು ಹೋಗ್ತದೆ ಮತ್ತು ಪರಲೋಕವಾದ ಆಲೋಚನೆಗಳು ತುಂಬಲ್ಪಡ್ತವೆ. ಮತ್ತು ಆವಾಗ ಪ್ರಿಯರೇ ನಿಮ್ಮ ಒಳಗಿರೋ ಪವಿತ್ರಾತ್ಮನ ಮಾತನಾಡಿದ ಸಣ್ಣ ಸ್ವರ ನೀವು ಅತಿ ಸೂಕ್ಷ್ಮವಾಗಿ ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಇದು ಪವಿತ್ರಾತ್ಮನ ಸ್ವರ ಎಂಬುದಾಗಿ ಅದೇ ವಿಧೇಯರಾಗುವಾಗ ನಿಮ್ಮ ಜೊತೆ ಅನೇಕ ಸಂಗತಿಗಳು, ಅನೇಕ ಅದ್ಭುತಗಳು, ಅನೇಕ ಆಶೀರ್ವಾದಗಳು, ಅನೇಕ ಪ್ರಾರ್ಥನೆ ಹೊಂದಿಕೊಳ್ಳುತ್ತೀರಿ. ಹಾಗಾದರೆ ದೇವರ ವಾಕ್ಯ ಓದಿದ್ದರೆ ಮಾತ್ರವೇ ನಿಮ್ಮ ಮನಸ್ಸು ನೂತನವಾಗ್ತದೆ. ಯಾವ ದೇವರ ವಾಕ್ಯ ಓದಿರೋ ಅವರ ಮನಸ್ಸು ನೂತನವಾಗುವುದಾದರೆ ದೇವರ ವಾಕ್ಯ ಓದುವುದು ಅತಿ ಇಂಪಾರ್ಟೆಂಟ್ ಆಗಿದೆ. ಎರಡನೇ ಆಶೀರ್ವಾದ ನೋಡ್ತೇವೆ, ದೇವರ ವಾಕ್ಯ ಯಾರು ಓದುತ್ತಾರೋ ಅವರು ಸಂಪೂರ್ಣ ಜ್ಞಾನವನ್ನು ಹೊಂದಿಕೊಳ್ಳುತ್ತಾರೆ, ಸತ್ಯವನ್ನು, ಮತ್ತು ಆ ಸತ್ಯ ಅವರಿಗೆ ಬಿಡುಗಡೆ ಕೊಡುತ್ತದೆ. ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 31 ಮತ್ತು 32ನೇ ವಾಕ್ಯ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಯೇಸು ಕ್ರಿಸ್ತನೇ, ನೀವು ಸತ್ಯವನ್ನು ತಿಳಿದುಕೊಳ್ಳಿ. ಇವತ್ತು ಅನೇಕರು ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಅನೇಕ ರೀತಿಯ ಪುರಾತನ ನಿಮ್ಮ ತಾಯಿ ತಂದೆಗಳ ಮುಂದೆ ನಾಗದ ಶಾಪಗಳು ಇದೆಲ್ಲ ಬಿಡುಗಡೆ ಆಗಬೇಕಾದರೆ ನೀವು ಒಂದೇ ಸಲ ಬಿಡುವುದಿಲ್ಲ. ಎಷ್ಟು ದೇವರ ಓದುತ್ತೀರೋ ಅಷ್ಟು ದೇವರ ವಾಕ್ಯವನ್ನು ತಿಳಿದುಕೊಳ್ಳುತ್ತೀರಿ. ಎಷ್ಟು ದೇವರ ವಾಕ್ಯ ತಿಳಿದುಕೊಂಡು ಅದಕ್ಕೆ ವಿಧೇಯರಾಗ್ತಿರೋ ನಿಮಗೆ ಪರಿಪೂರ್ಣ ಎಲ್ಲ ಶಾಪ ಜನರೇಷನ್ ಅಂದರೆ ನಿಮ್ಮ ಎಲ್ಲ ಶಾಪದಿಂದ ಪರಿಪೂರ್ಣ ಬಿಡು. ಹಾಗಾದರೆ ಇವತ್ತು ದೇವರ ಆತ್ಮನು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ಆತನು ನಿಮಗೆ ಬಿಡುಗಡೆ ಮಾಡಲಿಕ್ಕೆ ಆತನ ಒಬ್ಬನ ಮಗನ ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವಾಗ ನಿಮಗೆ ಬಿಡುಗಡೆ ಬರುತ್ತೆ. ಅದು ಪರಿಪೂರ್ಣ ಬಿಡುಗಡೆ ಸಿಗಬೇಕಾದರೆ ನೀವೇನು ಮಾಡಬೇಕು? ದಿನಾಲು ದೇವರ ವಾಕ್ಯವನ್ನು ಓದಬೇಕು. ಎಷ್ಟು ವಾಕ್ಯ ಓದಿ ಅಷ್ಟು ಸತ್ಯವನ್ನು ತಿಳಿದುಕೊಳ್ಳುತ್ತೀರಿ. ಮತ್ತು ಆ ಸತ್ಯ ತಿಳಿದು ಆತಗೆ ವಿಧೇಯರಾಗುವ ಎಲ್ಲ ಶಾಪದಿಂದ, ಎಲ್ಲ ಕಷ್ಟದಿಂದ ಬಿಡುಗಡೆ ಬರುತ್ತದೆ. ಇವತ್ತು ಯಾಕೆ ಅನೇಕರು ಬಿಡುಗಡೆ ಹೊಂದಿಲ್ಲ? ಕಾರಣ ವಾಕ್ಯ ಓದಲಿಕ್ಕೆ ಬೇಡ. ಅದಕ್ಕೆ ಪ್ರಕರಣ ಪ್ರಶ್ನೆಯಲ್ಲಿ ಇರ್ತದೆ, ಈ ಪ್ರಾರ್ಥನೆ ಬರುವ ವಾಕ್ಯಗಳು ಓದುವಂಥವನು. ಓದುವುದು ಅತಿ ಇಂಪಾರ್ಟೆಂಟ್. ಓದಿದರೆ ಮಾತ್ರವೇ ಸತ್ಯವು ತಿಳಿದುಕೊಳ್ಳುತ್ತೀರಿ. ಸತ್ಯ ತಿಳಿದುಕೊಳ್ಳುವಂಥ ಅದಕ್ಕೆ ವಿಧೇಯರಾದರೆ ಬಿಡುಗಡೆ 100% ನಿಮಗೆ ಎಲ್ಲ ಕಷ್ಟ, ಶಾಪ, ರೋಗ, ಬಡತನ, ಸಾಲ, ನಿರಾಶೆ, ಚಿಂತೆ ಎಲ್ಲ ಮಾಟ ಮಂತ್ರ ಎಲ್ಲದರಿಂದ ಬಿಡುಗಡೆ ಸಿಗ್ತದೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಾನೆ. ಮೂರನೇ ಆಶೀರ್ವಾದ ನೋಡ್ತೇವೆ, ದೇವರ ವಾಕ್ಯವು ನಮ್ಮೆಲ್ಲ ರೋಗಗಳನ್ನು ಗುಣ ಮಾಡುತ್ತದೆ. ನಾಣುಕ್ತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 20ರಿಂದ 22ನೇ ವಾಕ್ಯ. ಕಂದ, ನನ್ನ ಮಾತನ್ನು ಆಲಿಸು, ನನ್ನ ನುಡಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನ ಹೃದಯದಲ್ಲಿ ಇಟ್ಟುಕೋ. ಅವುಗಳು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಇಲ್ಲಿ ಸೊಲೊಮೋನ ಹೇಳ್ತಾನೆ, ಕಂದ, ಮಗನೇ, ಮಗಳೇ, ನನ್ನ ಮಾತು ಆಲಿಸಿದರೆ ದೇವರ ಆತ್ಮನು ವಾಕ್ಯ ಓದುವಾಗ ನಿಮ್ಮ ಸಂಗಡ ಮಾತನಾಡಿದೆ. ಈ ವಾಕ್ಯ ಕೇಳುವಾಗ ದೇವರ ತಮ್ಮಲ್ಲಿ ಮಾತನಾಡಿದೆ. ಅದಕ್ಕೆ ನೀವು ಕಿವಿಗೊಟ್ಟು ಆಲಿಸುವವರಾಗಬೇಕು. ವಾಕ್ಯ ಓದುವಾಗ ಮನಸ್ಸಿಟ್ಟುಕೊಂಡು ಏಕಾಗ್ರತೆಯಿಂದ ನಿಶ್ಶಬ್ದವಾದ ಸಮಯ, ನಿಶ್ಶಬ್ದ ಒಂದು ಸ್ಥಳದಲ್ಲಿ ಕೂತ್ಕೊಂಡು ವಾಕ್ಯ ಓದುವಾಗ ವಾಕ್ಯ ನಿಮ್ಮಲ್ಲಿ ಮಾತನಾಡೋ ಸ್ವರ ಆಲಿಸ್ತೀರಿ. ಮತ್ತು ಏನಂದರೆ ನನ್ನ ನುಡಿಲಿಕ್ಕೆ ದೇವರ ವಾಕ್ಯ ಏನಿದೆ ಅದಕ್ಕೆ ಕಿವಿಗೊಡಬೇಕು. ಅದಕ್ಕೆ ಕಿವಿಗೊಡಬೇಕು. ದೇವರು ಮಾತನಾಡುತ್ತಾರೆ ನಿಮ್ಮ ಹತ್ರ ವಾಕ್ಯದ ಮುಖಾಂತರ. ಮತ್ತು ಏನಂದರೆ ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದಂತೆ ದಿನಾಳು ದೇವರ ವಾಕ್ಯ ಓದುವವರು ಆಗಬೇಕು.
ಅವುಗಳ ನೆಲದಲ್ಲಿ ಇಟ್ಟುಕೊಳ್ಳಬೇಕು. ಮತ್ತು ಅವುಗಳು ಹೊಂದುವವರಿಗೆ ಅವು ಜೀವ. ಅಂದರೆ ಇವತ್ತು ಲೋಕದ ನಾನಾ ರೋಗಗಳು ಬರ್ತವೆ. ರೋಗ ಬಂದ ಕೂಡಲೇ ಡಾಕ್ಟರ್ ಹೋಗಬೇಕು, ಮೆಡಿಸಿನ್ ಮಾಡಬೇಕು, ತಪ್ಪಿಲ್ಲ. ಆ ಮೆಡಿಸಿನ್ ಮಾಡಿಕೊಂಡು ಆ ಮೆಡಿಸಿನ್ ಕಾರ್ಯವಾಗದೆ ಈ ಮೆಡಿಸಿನ್ ದೇವರ ವಾಕ್ಯವನ್ನು ಹೊಂದಿಕೊಳ್ಳುವುದನ್ನೇ, ದೇವರ ವಾಕ್ಯ ಓದಿ ಅದು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡುವುದಾದರೆ, ಅದು ಅರ್ಥ ಮಾಡಿಕೊಳ್ಳುವುದೇ ಅದು ನಿಮಗೆ ಜೀವ ಕೊಡುತ್ತದೆ. ದೇಹಕ್ಕಲ್ಲವೇ ಆರೋಗ್ಯ. ಇಂಗ್ಲೀಷದೇ ದೇವರ ವಾಕ್ಯ ನೀವು ಕೇಳಿ ಓದಿ ಅರ್ಥ ಮಾಡಿ ವಿಧರಾಗಿ ಈ ವಾಕ್ಯವನ್ನು ನಿಮ್ಮ ಬಾಯಿಂದ ಮಾತನಾಡುವುದಾದರೆ 100 ಈ ವಾಕ್ಯ ನಿಮ್ಮ ರೋಗಗಳು ಗುಣ ಮಾಡ್ತಾಯಿದೆ. ನೋಡಿ, ಬರೀ ಡಾಕ್ಟರ್ದು ಹೋದ ಕೂಡಲೇ ಡಾಕ್ಟರ್ ರಕ್ತ ಪರೀಕ್ಷೆ ಮಾಡ್ತಾರೆ, ಸ್ಕ್ಯಾನ್ ಎಲ್ಲ ಮಾಡಿ ಏನು ರೋಗ ಒಂದು ಹೆಸರು ಕೊಡುತ್ತಾರೆ. ಆ ಹೆಸರು ಕೊಟ್ಟು ನಿಮಗೆ ಅದಕ್ಕೆ ಮೆಡಿಸಿನ್ ಕೊಡ್ತಾರೆ. ಏನು ತಪ್ಪಿಲ್ಲ, ಮೆಡಿಸಿನ್ ಮಾಡಬೇಕು. ಆದರೆ ಅದು ಕೊಟ್ಟ ಹೆಸರನ್ನು ಪದೇ ಪದೇ ಬಂದ ಅರಿಕೆ ಮಾಡೋಕ್ಕಿಂತ ಬದಲಾಗಿ ಏನು ಮಾಡಬೇಕು, ನಿಮ್ಮ ಸತ್ಯವೇದ ಹೇಳ್ತದೆ ಯೇಸು ಕ್ರಿಸ್ತನ ಬಾಸುಡಿಗಳಿಂದ ನಿಮಗೆ ಪರಿಪೂರ್ಣ ಗುಣವಾಯಿತು ಎಂಬುದಾಗಿ ಪೇತ್ರನ ಬರೆದ ಮೊದಲ ಪತ್ರಿಕೆ 14 ವಾಕ್ಯ. ಅದಕ್ಕೆ ಅದು ನಿಮಗೆ ನಂಬಿಕೆ ಬರಬೇಕಾದ್ರೆ ಏನು ಮಾಡಬೇಕು, ದೇವರ ವಾಕ್ಯ ಓದುವವರಾಗಬೇಕು. ಅಲ್ಲಬೇಕು, ಹೊಸ ಓದಬೇಕು. ಓದಿಕೊಂಡು ಓದುವಾಗ ಧ್ಯಾನಿಸುವ ವಾಕ್ಯ ನಿಮ್ಮಲ್ಲಿ ಮಾತನಾಡುವ ಆ ಮಾತನ್ನು ನಿಮ್ಮ ಕಿವಿಯಾರಿ ಅಂದರೆ ದೇವರ ಆತ್ಮನಲ್ಲಿ ಮಾತು. ಈಗ ಈ ಸಂದೆ ಕೇಳುವಾಗ ಲಕ್ಷ ಕೊಡು ದೇವರ ಆತ್ಮನಲ್ಲಿ ಮಾತನಾಡಿದೆ. ಈ ಮಾತಿನ ವಾಕ್ಯಗಳು ಏನು ಮಾಡಬೇಕು, ಹೃದಯ ಇಟ್ಟುಕೊಳ್ಳಬೇಕು. ಮತ್ತು ಪ್ರತಿದಿನ ಅದನ್ನು ಓದುವರು. ಮತ್ತೇನು ಮಾಡಬೇಕು, ಅದನ್ನು ಒಂದಾದ ಆ ವಾಕ್ಯ ಹೊಂದಿ ಅಂದರೆ ಆ ವಾಕ್ಯವನ್ನು ಸ್ವೀಕಾರ ಮಾಡಿ ಅದಕ್ಕೆ ವಿಧೇಯರಾಗಬೇಕು. ಮತ್ತು ಏನು ಮಾಡಬೇಕು, ಈ ಬೈಬಲಲ್ಲಿ ಆದಿಕಾಂಡದ ಪ್ರಕಾರ ಅನೇಕ ರೋಗಗಳನ್ನು ಗುಣ ಮಾಡುವ ವಾಗ್ದಾನಗಳು ಕೊಳ್ಳಲ್ಪಟ್ಟಿದೆ. ಪ್ರೇರೆ ತುಂಬ ವಾಗ್ದಾನ ಆದಿಗಳು ಅದು ಏನೇನು ವಾಗ್ದಾನಿಸಿದೆ ಆ ವಾಗ್ದಾನಗಳು ಏನು ಮಾಡಬೇಕು, ಆ ಡಾಕ್ಟರ್ ಕೊಟ್ಟ ರೋಗದ ಹೆಸರು ಹೇಳದೆ ವಾಗ್ದಾನಗಳು ಬಾಯ್ದಾರಿಕೆ ಮಾಡಬೇಕು. ಒಂದು ಎಕ್ಸಾಂಪಲ್ ಅಂತ ನೀವು ಈಗ ಹೇಳಬೇಕು, ಯೇಸು ಕ್ರಿಸ್ತ ಬಾಸುವಿನಿಂದ ಯಾವ ರೋಗ ಉಂಟು, ನನ್ನ ರೋಗ ಗುಣವಾಗಿದೆ. ರೋಗ ಹೆಸರು ಯೇಸು ಕ್ರಿಸ್ತ ಬಾಸು, ಈ ರೋಗ ಅಂದರೆ ಡಾಕ್ಟರ್ ಕೊಟ್ಟ ಈ ರೋಗವನ್ನು ಗುಣ. ಈ ರೀತಿ ಒಂದೊಂದು ವಾಗ್ದಾನವನ್ನು ಬಾಯಿಂದ ಪದೇ ಪದೇ ಮಾತನಾಡುವಾಗ ಅವು ಹೇಗೆ ಮೆಡಿಸಿನ್ ತೆಗೆದು ದಿನಕ್ಕೆ 3 ಸಲ ಹಾಗೆ ದಿನಕ್ಕೆ 3 ಸಲ ವಾಕ್ಯದಲ್ಲಿರುವ ವಾಗ್ದಾನಗಳನ್ನು ಬಾಯಿಂದ ಈ ಮಾತನಾಡುವಾಗ ಆ ವಾಕ್ಯದಲ್ಲಿ ಶಕ್ತಿ ಉಂಟು. ಆ ವಾಕ್ಯಕ್ಕೆ ಸೃಷ್ಟಿ ಮಾಡುವ ಶಕ್ತಿ ಉಂಟು. ಆ ವಾಕ್ಯ ಎಂತದೆ, ಅದು ನಿಮ್ಮ ಮನಸ್ಸು ಕೇಳುತ್ತದೆ. ಮನಸ್ಸಿಗೆ ಕೇಳುವಾಗ ಆ ರೋಗ ಎಂಬ ದುಷ್ಟ ಆತ್ಮ ಕೇಳ್ತದೆ. ಪ್ರತಿಯೊಂದು ರೋಗ ಒಂದು ಆತ್ಮ, ದುಷ್ಟ ಆತ್ಮವಾಗಿದೆ. ಸೈತಾನನು ಆತ್ಮವಾಗಿದೆ ರೋಗ. ಆ ಆತ್ಮ ಕೇಳಿ ಅದೆಂತದೆ, ಅದು ಓಡಿ ಹೋಗ್ತದೆ. ಯಾಕೆಂದರೆ ಆ ವಾಕ್ಯಕ್ಕೆ ಸೈತಾನ ಎದುರುತ್ತಾನೆ. ನೀವು ಅದು ಬಿಟ್ಟುಕೊಂಡು ರೋಗದ ಹೆಸರು ಕರೀತದೆ, ಅದು ಇನ್ನೂ ಜಾಸ್ತಿಗೆ ನೀವು ಮೆಡಿಸಿನ್ ಮಾಡಬೇಕು. ಮೆಡಿಸಿನ್ ಮಾಡಿ ತಪ್ಪೋದಿಲ್ಲ, ಡಾಕ್ಟರ್ ಹತ್ರ ಹೋಗಬೇಕು. ಇದು ಮೆಡಿಸಿನ್ ತಗೊಳ್ಳುವಾಗ ನಿಮ್ಮ ಮೆಡಿಸಿನ್ ಕೂಡಲೇ ರಿಪೋರ್ಟ್ ನಾರ್ಮಲ್ ಆದರೆ ಡಾಕ್ಟರ್ ನಿಮ್ಮ ರೋಗ ಗುಣವಾಗಿದೆ ಎಂದರೆ ಆಗಿದೆ. ಬರೀ ವಾಕ್ಯ ಓದುವುದು ಅತಿ ಇಂಪಾರ್ಟೆಂಟ್. ವಾಕ್ಯ ಹೇಳ್ತದೆ 20 ವಾಕ್ಯ ಅವುಗಳು ಒಂದೂವರೆ ಜೀವವು ದೇಹಕ್ಕೆಲ್ಲ ಅಂದರೆ ಇಂಗ್ಲೀಷ್ ದೇವರ ವಾಕ್ಯ ನಿಮಗೆ ಮೆಡಿಸಿನ್ ಆಗಿದೆ. ವಾಕ್ಯ ನಿಮಗೆ ಈ ಮೆಡಿಸಿನ್ ತೆಗೆದುಕೊಂಡ್ರೆ ಮಾತ್ರ ನಿಮ್ಮೆಲ್ಲ ರೋಗಗಳು ಗುಣವಾಗುತ್ತವೆ. ಪ್ರೇರೆ 4ನೇ ಆಶೀರ್ವಾದವನ್ನು ನೋಡ್ತೇವೆ. ದೇವರ ವಾಕ್ಯವನ್ನು ಅರಿಕೆ ಮಾಡುವಾಗ ಅದರಲ್ಲಿ ಶಕ್ತಿ ಉಂಟು. ದೇವರ ವಾಕ್ಯಕ್ಕೆ ಸೃಷ್ಟಿ ಮಾಡುವ ಶಕ್ತಿ ಇದೆ. ಆದಿಕಾಂಡ ಪುಸ್ತಕ 1ನೇ ಆದಿಯಲ್ಲಿ 3ನೇ ವಾಕ್ಯ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಪ್ರೇ ದೇವರ ವಾಕ್ಯದಲ್ಲಿ ವಾಗ್ದಾನಗಳುಂಟು. ಪ್ರೇರೆ ಆಜ್ಞೆಗಳುಂಟು, ವಾಗ್ದಾನಗಳನ್ನು ಮಾತನಾಡಿದರೆ ಮಾತೆ ಆ ವಾಗ್ದಾನ ಆಶೀರ್ವಾದ, ವಾಗ್ದಾನದ ಶಕ್ತಿ ಕಾರ್ಯ ಆಗದೆ ರೋಗ ಗುಣ ಆಗಬೇಕಾ, ಪ್ರಾರ್ಥುತ್ತರ ಆಗಬೇಕಾ, ಮಿರಾಕಲ್ ಆಗಬೇಕಾ, ಸಾಲದ ಬಿಡುಗಡೆಬೇಕಾ, ಕಷ್ಟ ಬಿಡ ಪ್ರತಿಯೊಂದೊಂದು ವಾಗ್ದಾನ ಉಂಟು ಬೈಬಲ್ನಲ್ಲಿ. 1000ಕ್ಕಿಂತ ಆ ಒಂದು ವಾಗ್ದಾನ ಬಾಯಿಂದ ಮಾತನಾಡುವ ಅಭ್ಯಾಸ ಮಾಡಬೇಕು. ಮಾತನಾಡುವಾಗ ಮಾತನಾಡಿದ ವಾಕ್ಯವು ಕಾರ್ಯವಾದ ದೇವರ ವಾಕ್ಯದಲ್ಲಿ ಸೃಷ್ಟಿ ಮಾಡೋದು. ದೇವರು ಭೂಮಿ ಸೃಷ್ಟಿ ಮಾಡಿ ಬೆಳಕಾಗಲಿ, ಅದು ಬೆಳಕಾಗಿ ನಾವು ಸಹ ವಾಗ್ದಾನ ಮಾತನಾಡುವ ಆ ವಾಗ್ದಾನ ಶಕ್ತಿಯು ನಿಮ್ಮಲ್ಲಿ ಕಾರ್ಯವಾಗ್ತದೆ. ಬರೇ ಅದು ಇನ್ನೊಂದು ಎಕ್ಸಾಂಪಲ್ ನೋಡೋಪ್ರೆ ಮಾರ್ಕ್ ನಂಬರ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23ನೇ ಮತ್ತು 24ನೇ ವಾಕ್ಯ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳುವುದು ಆಗುವುದನ್ನು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಇದರ್ಥ ನಿಮ್ಮ ಜೀವಿತದಲ್ಲಿ ಕಷ್ಟ ಬರಬಹುದು. ಕಷ್ಟ ಎಂಬ ಬೆಟ್ಟ, ರೋಗ ಎಂಬ ಬೆಟ್ಟ, ಶಾಪ ಎಂಬ ಬೆಟ್ಟ, ಚಿಂತೆ ಎಂಬ ಬೆಟ್ಟ, ಏನೇನು ಸೈತಾನ ಒಂದೊಂದು ಸಮಸ್ಯೆ ದೊಡ್ಡ ಬೆಟ್ಟವನ್ನಾಗಿ ನಿಮ್ಮ ಮುಂದೆ ಇಡ್ತಾನೆ. ಆ ಬೆಟ್ಟ ಎಂಬ ಸಮಸ್ಯೆ ನೋಡಿಕೊಂಡು ಆ ಸಮಸ್ಯೆಯನ್ನು, ಆ ರೋಗವನ್ನು,
ಅದನ್ನು ಮಾತನಾಡಬಾರ್ದು. ಅದೇ ಬದಲು ಏನು ಮಾಡಬೇಕು, ಈ ಬೆಟ್ಟ ನಿಮ್ಮ ಆ ಯಾವ ಕಷ್ಟ ಎಂಬ ಆ ಬೆಟ್ಟಕ್ಕೆ ನೀವು ಹೇಳಬೇಕು, ಶೈತಾನನೇ, ಬಡತನವೇ, ದೇವರ ವಾಕ್ಯ ಹೇಳ್ತದೆ, ಲೆಟ್ ದ ಪೂರ್ ಸೇ ಐ ಆಮ್ ರಿಚ್, ನಾನು ಬಡವನಲ್ಲ, ನಾನು ಧನಿಕನು. ದೇವರ ವಾಕ್ಯ ಹೇಳ್ತದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಪ್ರಭುವಾದ ಐಶ್ವರ್ಯಕ್ಕಾಗಿ ನನ್ನ ಪ್ರಯತ್ನ ಕೊರತೆಯನ್ನು ನೀಗಿಸ್ತಾನೆ. ದೇವರ ವಾಗ್ದಾನ, ಯೆಹೋವ ನನಗೆ ಕುರುಬನು, ನಾನು ಕೊರತೆ ಪಡು. ಈ ರೀತಿ ಪ್ರೇರೆ ಏನು ಬೆಟ್ಟ ಉಂಟು, ಆ ಬೆಟ್ಟಕ್ಕೆ ಸರಿಯಾದ ವಾಕ್ಯವನ್ನು ಹುಡುಕಬೇಕು. ವಾಗ್ದಾನ, ಆ ವಾಗ್ದಾನ ಆ ಬೆಟ್ಟ ಕುಸಿದು ಬೀಳೋ ತನಕ ದಿನಾಲು ಪ್ರೇರೆ ನೀವು ದಿನಕ್ಕೆ 2 ಸಲವ ಅಥವಾ 3 ಸಲ ವಾಗ್ದಾನವನ್ನು ಮಾತನಾಡೋ ಅಭ್ಯಾಸ. ಹಾಗಾಗಿ ಅಂತ ಇಸ್ಕಸನು ಈ ಬೆಟ್ಟಕ್ಕೆ ಕಿತ್ತನೆ ಹೇಳಿದರೆ ಅದು ಹೇಳಿದಂತೆಯೇ ಆಗುತ್ತದೆ. ಅದೇ ಬದಲು ನೀವು ನಕಾರಾತ್ಮಕ ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ, ನಿಮ್ಮ ರೋಗ ಇದೇ ಪದೇ ಮಾತಾಡಿದ್ರೆ ಆ ಬೆಟ್ಟ ಇನ್ನೂ ದೊಡ್ಡದಾಗ್ತದೆ. ಅದಕ್ಕೆ ಬರೀ ಇಸ್ಕೊತಾನೆ, ನೀವು ಯಾವ ಸಮಸ್ಯೆ ನೋಡಿಕೊಂಡು ಸಮಸ್ಯೆ ಮಾತಾಡಬೇಡಿ, ಆ ಸಮಸ್ಯೆಗೆ ವಾಗ್ದಾನ ಮಾತನಾಡ ಬಂದರೆ ಆ ಮಾತಾಗಿ ನಿಮ್ಮ ಬೆಟ್ಟಗಳು ಹೋಗಿ ಸಮುದ್ರ ಬೀಳುತ್ತವೆ. ಮತ್ತು ಈ ಪದ ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳಿದ್ರು ಅದನ್ನೆಲ್ಲ ಒಂದು ದೇವಿನ ನಂಬಿರಿ, ಅದು ನಿಮಗೆ ಸಿಕ್ಕುವುದು ನಿಮ್ಗೆ ಹೇಳ್ತೇನೆ. ನೀವು ಏನು ಪ್ರಾರ್ಥನೆ ಮಾಡ್ತೀರೋ ಫಸ್ಟೇ ಒಂದೇ ಸಲ ಪ್ರಾರ್ಥನೆ ಮಾಡುವಾಗ ನಂಬಬೇಕು, ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ, ಉತ್ತರ ನಂಬಿಕೆ ಮಾಡಿಕೊಂಡು ಉತ್ತರ ಬರೋ ತನಕ ಪ್ರಾರ್ಥನೆ ಮಾಡಿ, ತಪ್ಪಿಲ್ಲ. ಆದರೆ ಮೊದಲನೇ ಸಾರಿ ಪ್ರಾರ್ಥನೆ ಮಾಡಿದ ಕೂಡಲೇ ನೀವು ಉತ್ತರ ಬರುತ್ತಾಗ ಏನು ಮಾತಾಡಬೇಕು, ಪ್ರಾಬ್ಲಮ್ ಮಾತನಾಡಬಾರ್ದು, ಉತ್ತರವನ್ನು ಅಥವಾ ವಾಗ್ದಾನ ಮಾತನಾಡುತ್ತಾ ಇರಬೇಕು. ಉತ್ತರ ಬರುತ್ತಾ ಪುನಃ ಪ್ರಾರ್ಥನೆ ಮಾಡಿರಿ, ಅದೇ ಕಷ್ಟ ಮಾತನಾಡಬೇಡ್ರಿ, ಉತ್ತರ ಹಾಗೆ ಮಾಡುವಾಗ ನಿಮ್ಮ ಬೆಟ್ಟ, ಕಷ್ಟ, ರೋಗ, ಸಾಲ ಬೆಟ್ಟಗಳು ಹೋಗಿ ಸಮುದ್ರ ಬೀಳ್ತವೆ. ನೀವು ಹೇಳಿದಂತೆ ಪ್ರಾರ್ಥನೆ ಉತ್ತರ ಬರುತ್ತದೆ. ಅದಕ್ಕೆ ವಾಕ್ಯ ಓದುವುದು ಅತಿ ಅಗತ್ಯವಾಗಿದೆ. ಓದುವುದು ಮಾತ್ರ ಅಲ್ಲ, ವಾಕ್ಯ ವಿದ್ಯರಾಗಬೇಕು ಮತ್ತು ಬಾಯಿಂದ ಮಾತನಾಡುವುದು ಅತಿ ಅಗತ್ಯವಾಗಿದೆ ಎಂದು ನಾವು ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 2ನೇ ಕೊರಿಂಥದವರಿಗೆ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ಈಗಿದರೂ ನಂಬಿದನು, ಆದ್ದರಿಂದ ಮಾತನಾಡಿದ ನಿಮ್ಮ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆ ಭಾವವನ್ನು ಹೊಂದಿ ನಾವು ನಂಬಿದವರು ಅದರಿಂದ ಮಾತನಾಡಿ ವಾಪಸ್ ಬರುತ್ತೇನೆ. ದೇವರ ವಾಕ್ಯ ಓದುವಾಗ ಪ್ರೇರೆ ನಿಮಗೆ ನಂಬಿಕೆ ಬರ್ತದೆ. ಅದಕ್ಕೆ ದೇವರ ವಾಕ್ಯ ಓದಬೇಕು. ನಮ್ಮ ನಂಬಿಕೆ ಜಾಸ್ತಿ ಆಗಬೇಕಾ, ನಂಬಿಕೆ ವಾಕ್ಯ ಓದಿದರೆ ನಂಬಿಕೆ ಬೆಳೆಯುತ್ತೆ. ಆ ನಂಬಿಕೆಯಲ್ಲಿ ವಾಗ್ದಾನ ಮಾತನಾಡುವಾಗ ಅಲ್ಲಿ ಅದ್ಭುತಗಳು ಆಗ್ತವೆ ಪ್ರೇರೆ. ಈಗ ನಾವು 5ನೇ ಸಂಗತಿ ನಾವು ನೋಡ್ತೇವೆ ಪ್ರೇರೆ, ದೇವರ ವಾಕ್ಯವು ನಮ್ಮ ಜೀವಿತವನ್ನು ಶುದ್ಧೀಕರಿಸುತ್ತದೆ. ಕೀರ್ತನೆ 119 ಅದರಲ್ಲಿ 9ನೇ ವಾಕ್ಯ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ, ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರೇ ಯೌವನ ಪ್ರಾಯದಲ್ಲಿ ಪರಿಶುದ್ಧ ಜೀವನ ಮಾಡಲಿಕ್ಕೆ ಈಡೋಗಿ ಭಾರಿ ಕಷ್ಟ ಉಂಟು ಪ್ರೇ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀವು ಎಷ್ಟು ನಂಬಿಕೆ ಇಡುವುದಾದರೆ ನೀವು ಯೌವನಸ್ಥರು ಆಗ್ಬೋದು. ಈ ಪಾಪದ ಲೋಕದಲ್ಲಿ ಪರಿಶುದ್ಧ ಸಾಧ್ಯ ಉಂಟು. ಹೇಗೆ? ದೇವರ ವಾಕ್ಯವನ್ನು ಗಮನಿಸಿ. ಅದಕ್ಕೆ ಪ್ರೇ ದಿನಾಳು ದೇವರ ವಾಕ್ಯ ಓದಬೇಕು. ಓದುವಾಗ ನಿಮಗೆ ಆಜ್ಞೆಗಳು ಸಿಗ್ತವೆ. ಆಜ್ಞೆಗಳನ್ನು ಬಾಯ್ಪಾಠ ಮಾಡಿಕೊಳ್ಳಬೇಕು. ವಾಗ್ದಾನಗಳ ಬಾಯಿ ಮಾತಾಡಬೇಕು. ಎಷ್ಟು ದೇವರ ವಾಕ್ಯ ಆಜ್ಞೆ ಇದೆ, ಆಗ ನಿಮಗೆ ಈ ಲೋಕದಲ್ಲಿ ಈ ಯೌವನ ಪ್ರಾಯದಲ್ಲಿ ಸಹ ಪರಿಶುದ್ಧ ಮಾಡಿ ಸಾಧ್ಯವಾಗುತ್ತೆ. ಅದಕ್ಕೆ ದೇವರ ವಾಕ್ಯ ಓದುವುದು ಅತಿ ಇಂಪಾರ್ಟೆಂಟ್. ಓದುವುದು, ಧ್ಯಾನಿಸುವುದು, ವಿದ್ಯಾರ್ಥಿ ಅತಿ ಪ್ರಾಮುಖ್ಯವಾಗಿ ಅಲ್ಲಿ ನಾವು ಪ್ರಕರಣ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ, ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ನಾನು ನಿಮಗೆ ಹೇಳಿದ ವಾಕ್ಯ ದೇಶದಿಂದ ಈಗ ಶುದ್ಧರಾಗಿದ್ದೀರಿ. ಪ್ರೇರೆ ದೇವರ ವಾಕ್ಯ ಈ TV ಮತ್ತು ಕೇಳುವ ಈ ವಾಕ್ಯವನ್ನು ಲಕ್ಷವಿಟ್ಟು ಕೇಳಿ ಅದನ್ನು ಮರೆತು ಬಿಡದೆ ಅದರಿದ್ದರೆ ಈ ಸಂದೇಶವು ನಿಮ್ಮನ್ನು ಪರಿಪೂರ್ಣ ಶುದ್ಧೀಕರಿಸುವ ಸಾಮರ್ಥ್ಯ ಈ ಸಂದೇಶದಲ್ಲಿ ಉಂಟು ನಂಬಿದ್ದಾರೆ. ಆಮೇಲೆ ನಂಬಿರಿ. ಈ ಸಂದೇಶವನ್ನು ನಂಬಿಕೊಂಡು ವಿಧೇಯರಾದರೆ ಈ ಸಂದೇಶವು ನಿಮ್ಮ ಎಲ್ಲ ಕಲ್ಮಶಗಳನ್ನು ಶುದ್ಧಿಗೆ ಸಾಮರ್ಥ್ಯ. ಅದಕ್ಕೆ ಇಸ್ಕೊಳ್ತಾನೆ, ನಾನು ನಿಮಗೆ ಹೇಳಿದ ವಾಕ್ಯ ದೇಶದಿಂದ ಈಗ ನೀವು ಶುದ್ಧರಾಗಿದ್ದೀರಿ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೋನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯ. ಉಪ್ರೆ ದಿನಾಲು ವಾಕ್ಯವನ್ನು ಓದಬೇಕು. ಈ ವಾಕ್ಯದಲ್ಲಿ ಅಭಿಷೇಕ ಉಂಟು. ಈ ವಾಕ್ಯ ಓದಿ, ಈ ವಾಕ್ಯ ವಿಧೇಯರಾಗುವಾಗ ಈ ವಾಕ್ಯ ನಿಮ್ಮನ್ನು ಪರಿಪೂರ್ಣ ಪರಿಶುದ್ಧ ಮಾಡ್ತದೆ. ಅದಕ್ಕೆ ನೀವು ಪರಿಶುದ್ಧ ಜೀವನ ಮಾಡಬೇಕಾ, ವಾಕ್ಯ ಓದಬೇಕು. ಪ್ರಾರ್ಥನೆ ಮಾತ್ರ ಅಲ್ಲ, ಅದು ವಾಕ್ಯ ಓದಬೇಕು. ವಾಕ್ಯ ಓದಿ ವಿಧೇಯರಾಗುವ ಈ ವಾಕ್ಯವನ್ನು ಪರಿಶುದ್ಧ ಮಾಡ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ. ಅದನ್ನು ಕಲಂಕ
ಸುಕ್ಕು ಮುಂತಾದೊಂದಿಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮೈಮೊಳ್ಳೋದು ಆಗಿರುವ ಸಭೆಯನ್ನಾಗಿ ತನ್ನೆದುರು ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದ ಸಹಿತವಾದ ಜಲಸ್ನಾನ ಮಾಡಿ ಶುದ್ಧ ಮಾಡಿದನು. ಪ್ರೇರೆ, ದೇವರ ವಾಕ್ಯದ ಉಪದೇಶದಲ್ಲಿ ಶಕ್ತಿ ಉಂಟು. ನೀವು ಸಭೆಯಲ್ಲಿ ಕೇಳುವ ಸಂದೇಶವನ್ನು ಬರೀ ಕೇಳುವರು ಮಾತ್ರ ಅಲ್ಲ, ಆ ಕೇಳುವ ಸಂದೇಶವನ್ನು ಮನಲ್ಲಿಟ್ಟುಕೊಂಡು ಆ ಸಂದೇಶಕ್ಕೆ ವಿಧೇಯರಾದರೆ ಆ ಸಂದೇಶವು ನಿಮ್ಮನ್ನು ಪರಿಪೂರ್ಣ ನಿಮಗೆ ಕಲ್ಮಸವನ್ನು ತೆಗೆದು ಶುದ್ಧ ಮಾಡುತ್ತದೆ. ಪ್ರಿಯರೇ, ಈ ಟಿ ವಿ ಮತ್ತು ಕೇಳುವ ಸಂದೇಶದಲ್ಲಿ ಅಭಿಷೇಕ ಉಂಟು. ಪ್ರಿಯರೇ, ಈ ಕೇಳಿ ಸಂದ ಮರೆತು ಬಿಡದೆ ವಿಧೇಯರಾಗುತ್ತಾರೆ. ಈ ಸಂದ ಕೇಳುವ ನಿಮ್ಮಲ್ಲಿರುವ ಎಲ್ಲ ಕಲ್ಮಸವನ್ನು ಕಲಂಕ ಸುಳ್ಳ ಕಣ್ಣಿಗೆ ಬಂದು ಪರಿಪೂರ್ಣ ಪರಿಶುದ್ಧ ಮಾಡಿಕೊಂಡು ಯೇಸು ರೂಪದಲ್ಲಿ ಸಿದ್ಧ ಮಾಡ್ತೇವೆ ಎಂಬುದರಲ್ಲಿ ಅಪೊಸ್ತಲನು ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದು 1ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಫಸ್ಟ್ ಪೀಟರ್ 1:22. ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸೋದರ ಸ್ನೇಹವುಳ್ಳವರಾಗಿರ್ತಕ್ಕದ್ದು. ಅಲ್ಲಿ ಅಪೊಸ್ತಲನು ಯಾವಾಗ ದೇವರ ವಾಕ್ಯ ನೀವು ವಿಧೇಯರಾಗ್ತೀರೋ ಈ ದೇವರ ವಾಕ್ಯ ಏನ್ಮಾಡ್ತದೆ, ನಿಮ್ಮ ಆತ್ಮವನ್ನು ಶುದ್ಧ ಮಾಡುತ್ತದೆ ಮತ್ತು ನಿಮ್ಮಲ್ಲಿ ಸೋದರ ಸ್ನೇಹ ಪ್ರೀತಿಗಳಾಗದೆ. ಪ್ರೇರೆ, ಇವತ್ತು ನಿಮ್ಮ ಆತ್ಮವು ನಿಮ್ಮ ಶುದ್ಧಿ ಆಗಬೇಕಾ? ವಾಕ್ಯ ಓದಲೇಬೇಕು. ವಾಕ್ಯ ಎಷ್ಟು ಓದುತ್ತೀರೋ, ಎಷ್ಟು ಧ್ಯಾನ ಎಷ್ಟು ಬಿದ್ದರೆ ಆಗ ದೇವರ ವಾಕ್ಯವು ನಿಮಗೆ ಪರಿಪೂರ್ಣವಾಗಿ ನೀವು ಶುದ್ಧ ಮಾಡ್ತೇವೆ ನಾವು ನೋಡುತ್ತೇವೆ. ಪ್ರೇರೆ, 6ನೇ ಪ್ರಯೋಜನ ನೋಡ್ತೇವೆ. ದೇವರ ವಾಕ್ಯವು ನಮಗೆ ಪಾಪವನ್ನು ಮಾಡಲಿಕ್ಕೆ ಅಡ್ಡಿ ಮಾಡುತ್ತದೆ. ಕೀರ್ತನೆ 119 ಅದರಲ್ಲಿ 11ನೇ ವಾಕ್ಯ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿಟ್ಟುಕೊಂಡಿದ್ದೇನೆ. ದಾವೀದ ಹೇಳ್ತಾನೆ, ನಿನಗೆ ದೇವರಿಗೆ ವಿರೋಧವಾಗಿ ಪಾಪ ಮಾಡದಂತೆ ದೇವರ ವಾಕ್ಯವನ್ನು ಓದುವುದಾದರೆ, ಓದುವುದು ಮಾತ್ರ ಅಲ್ಲ, ವಾಕ್ಯವನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವುದಾದರೆ ಆ ವಾಕ್ಯವು ನಿಮಗೆ ಪಾಪ ಮಾಡಲಿಕ್ಕೆ ಅಡ್ಡಿ ಮಾಡಿದೆ. ಇವತ್ತು ಯಾರು ಪಾಪ ಮಾಡ್ತಾರೆ? ದೇವರ ವಾಕ್ಯ ಯಾರು ಓದುವುದಿಲ್ಲವೋ ಅವರು ಪಾಪದ ಆಗಿದ್ದಾರೆ. ಅದಕ್ಕೆ ನೀವು ಪಾಪದ ಬೀಳದಂತೆ ನಿಮ್ಮನ್ನು ಕಾಪಾಡಬೇಕಾ? ದೇವರ ವಾಕ್ಯ ದಿನಾಳು ಓದುವ ಅಭ್ಯಾಸ ಮಾಡಿರ್ಬೇಡಿ. ಬರೀ ಓದೋದು ಮಾತ್ರ ಅಲ್ಲ, ಅದನ್ನು ಧ್ಯಾನ ಮಾಡಿ ಅರ್ಥ ಮಾಡಿಕೊಳ್ಳಿ, ಆಜ್ಞೆಗಳನ್ನು ಭಯಪಟ ಮಾಡಿಕೊಳ್ಳಿ. ಆಗ ನೀವು ಪಾಪ ಮಾಡದಂತೆ ನೀವು ಓದಿದ ವಾಕ್ಯವು ನಿಮಗೆ ನೆನಪಿಗೆ ಬರ್ತದೆ ಮತ್ತು ವಾಕ್ಯವು ನಿಮಗೆ ಪಾಪ ಮಾಡಿ ಅಡ್ಡಿ ಮಾಡ್ತದೆ ಎಂಬುದಾಗಿ ಇಲ್ಲಿ ದಾವೀದನು ಇಲ್ಲಿ ಹೇಳ್ತಾನೆ. ಅದೇ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ದೇವರ ಹುಟ್ಟಿರುವವನು ಪಾಪ ಮಾಡುವುದಲ್ಲ ಎಂಬುದು ನಮಗೆ ಗೊತ್ತದೆ. ದೇವರ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನು ಹಿಡಿಯುವುದಿಲ್ಲ. ಇನ್ನು ಎಷ್ಟು ಸ್ಪಷ್ಟತೆ, ಯಾರು ದೇವರು ಹುಟ್ಟಿದವರು ಪಾಪ ಮಾಡುವುದಿಲ್ಲ. ಯಾಕೆಂದರೆ ದೇವರ ಹುಟ್ಟಿದ್ದಾತ ಅವನಿಗೆ ಯೇಸು ಕ್ರಿಸ್ತನೇ, ದೇವರ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದಾನೆ. ದಿನಾಲು ದೇವರ ವಾಕ್ಯ ಓದಲೇಬೇಕು. ಎಷ್ಟು ಓದುತ್ತೀರೋ, ಎಷ್ಟು ವಾಕ್ಯವನ್ನು ಜ್ಞಾಪಲ್ಲಿ ಹಿಡಿದ ಯೇಸು ಕ್ರಿಸ್ತನು ಮಾಡ್ತಾನೆ, ಪಾಪವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಮತ್ತು ಕೆಡುಕನು ಸೈತನನ್ನು ಹಿಡಿಯುವಾಗ ಬಿತ್ತು. ಪುರೇ, ಯಾಕೆ ಸೈತನು ಆಕ್ರಮಣ ಬರ್ತದೆ? ಎಷ್ಟು ತನಕ ನೀವು ಪಾಪವನ್ನು ಬಿಟ್ಟು ಬಿಡದಲ್ಲೋ ಅದು ಸಹಿತ ನಿಮಗೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಅದು ಸಹಿತ ಅಟ್ಯಾಕ್ ನಿಲ್ಲಿಸಬೇಕಾ? ಅದು ಓಡಿ ಒಂದೇ ಕಂಡೀಷನ್, ದಿನಾಲು ದೇವರ ವಾಕ್ಯವನ್ನು ಓದಬೇಕು, ಧ್ಯಾನ ಮಾಡಬೇಕು, ಆ ವಾಕ್ಯ ನಿಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಆಗ ಈ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ವಾಕ್ಯ ಎಂಬ ಯೇಸು ಕ್ರಿಸ್ತನು ಪಾಪವನ್ನು ಕಾಪಾಡ್ತಾನೆ ಮತ್ತು ಕೆಡುಕೊಂಡು ನಿಮ್ಮನ್ನು ಹತ್ತಿರಕ್ಕೆ ನಿಮ್ಮ ಮುಟ್ಟಲಿಕ್ಕೆ ಇಲ್ಲಿ ಬರುವುದಿಲ್ಲ ಎಂಬುದೇ ಹೇಳ್ತಾರೆ. ಹಾಗೆ ದೇವರ ವಾಕ್ಯ ಓದುವುದು ಅತಿ ಪ್ರಾಮುಖ್ಯವಾಗಿದೆ. ಪ್ರೇರೆ, 7ನೇ ಆಶಯವನ್ನು ನೋಡ್ತೇವೆ. ದೇವರ ವಾಕ್ಯವು ನಮ್ಮ ಆತ್ಮಗಳನ್ನು ಉಜ್ಜೀವನ ಮಾಡುತ್ತದೆ. ಕೀರ್ತನೆ 19 ಅದು 7ನೇ ವಾಕ್ಯ. Psalm 19:7. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆ ಯೋಗ್ಯವಾದುದು, ಬುದ್ಧಿಹೀನರಿಗೆ ವಿವೇಕಪ್ರದವಾದ. ಹೇಳ್ತೆ ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲ, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವುದು. ಅದರ್ಥ ನಿಮ್ಮ ಮನಸ್ಸು ಪ್ರಿಯರೇ ಚಿಂತೆಯಲ್ಲಿ, ಬೇಸರದಲ್ಲಿ, ನಿರಾಸೆಯಲ್ಲಿ, ಅಪನಂಬಿಕೆಯಲ್ಲಿ ಮುಳುಗಿರುವಾಗ ಪ್ರಿಯರೇ ಆ ನಮ್ಮ ಮನಸ್ಸು ಉಜ್ಜೀವನ ಮಾಡಬೇಕು, ಚುರುಕು ಮಾಡಬೇಕು. ಒಂದೇ ಕಂಡೀಷನ್, ಒಂದೇ ಸೀಕ್ರೆಟ್, ಬೈಬಲ್ ಓಪನ್ ಮಾಡಿರಿ, ಓದಿರಿ. ಅರ್ಥವಾಗೋದು ಪರವಾಗಿಲ್ಲ, ಕಂಟಿನ್ಯೂಸ್ ಓದಿರಿ, ಗಟ್ಟಿ ಓದಿರಿ. ಓದುವಾಗ ಆ ವಾಕ್ಯದಲ್ಲಿ ಇಷ್ಟು ಜೀವ ಉಂಟು. ದೇವರ ವಾಕ್ಯದಲ್ಲಿ ಪವಿತ್ರ ಅಭಿಷೇಕ. ಈ ವಾಕ್ಯ ಓದುವಾಗ
ಓದುವಾಗ ಈ ವಾಕ್ಯ ಏನು ಮಾಡ್ತದೆ, ನಿಮ್ಮ ಮನಸ್ಸನ್ನು ಉಜ್ಜೀವನ ಮಾಡ್ತಾ ಅದೇ ಪರಿ. ಇವತ್ತು ನಿಮ್ಮ ಮನಸ್ಸು ಉಜ್ಜೀವನವಾಗಬೇಕಾ? ಇವತ್ತಿಂದ ಅಭ್ಯಾಸ ಮಾಡಿರಿ. ಕ್ರಮಬದ್ಧ ದೇವರ ವಾಕ್ಯದಲ್ಲಿ ಅಭಿಷೇಕ ಉಂಟು ಪ್ರಿಯರೇ. ದೇವರ ವಾಕ್ಯವೇ ಯೇಸು ಕ್ರಿಸ್ತರಾಗಿದ್ದಾರೆ. ಎಷ್ಟು ಓದಿದರೆಲ್ಲ ಏನು ಹೇಳ್ತಾನೆ ದಾವೀದನು, ಇವನ ಧರ್ಮಶಾಸ್ತ್ರ ಲೋಪಗಳು ಅದು ಪ್ರಾಣದಲ್ಲಿ ನಿಮ್ಮ ಮನಸ್ಸು ಅದು ಉಜ್ಜೀವನ ಮಾಡುತ್ತದೆ. ಆಗದೆ ನಿಮ್ಮ ಉಜ್ಜೀವನ ಆಗಬೇಕಾ? ವಾಕ್ಯ ಓದು ಅತಿ ಇಂಪಾರ್ಟೆಂಟ್ ಆಗಿದೆ. 8ನೇ ಆಶಯ ನೋಡ್ತೇವೆ, ಆತಂಕವಿಲ್ಲದೆ ನಡೀಲಿಕ್ಕೆ ಅದು ಸಹಾಯ ಮಾಡುತ್ತದೆ. ಕೀರ್ತನೆ 119ನೇ ಕೀರ್ತನೆಯಲ್ಲಿ 45ನೇ ವಾಕ್ಯ, ನಾನು ನಿನ್ನ ನಿಯಮಗಳನ್ನು ಅಭ್ಯಸಿಸುವನಾದ್ದರಿಂದ ಆತಂಕವಿಲ್ಲದೆ ನಡೆಯುವೆನು. ಪ್ರೇರೆ, ಇವತ್ತು ದಾವೀದನೇ ಇದು ಲೋಕದಲ್ಲಿ ನಡೆಯುವಾಗ ಯಾವ ರೀತಿ ಆತಂಕವಿಲ್ಲದೆ, ಭಯವಿಲ್ಲದೆ, ಎಡವಿಬಲ್ಲಿ ನಡೆಯಬೇಕಾದೇನು ಅವನು ಹೇಳ್ತಾನೆ, ನಾನು ನಿನ್ನ ನಿಯಮಗಳನ್ನು ಅಭ್ಯಾಸಿಸುವನಾದ್ದರಿಂದ ಆತಂಕವಿಲ್ಲದೆ ನಡೆಯುವನು. ಹಾಗಾದರೆ ಪ್ರೇರೆ, ದೇವರ ವಾಕ್ಯವನ್ನು ಅಭ್ಯಾಸ ಮಾಡಬೇಕಾದ್ರೆ ಮೊದಲು ವಾಕ್ಯ ಓದುವ ಅಭ್ಯಾಸ. ಯಾವಾಗ ನೀವು ವಾಕ್ಯ ಓದುವಾಗ ಲಕ್ಷ ಕೊಟ್ಟು ಓದಿರಿ. ಅದರಲ್ಲಿ ದೇವರ ವಾಕ್ಯ ಓದುವಾಗ ಆಜ್ಞೆಗಳು ಸಿಗುತ್ತವೆ. ಆಜ್ಞೆ ಸಿಗುವಾಗ ಅದು ಲಕ್ಷವಿಟ್ಟು ಓದಿರಿ, ಅರ್ಥ ಮಾಡಿಕೊಳ್ಳಿರಿ ಏನು ಎಂಬುದಾಗಿ. ಅದನ್ನು ಕಂಠಪಾಠ ಮಾಡಿರಿ, ಬಾಯ್ಪಾಠ ಮಾಡಿಕೊಳ್ಳಿರಿ. ಆ ಆಜ್ಞೆಗೆ ವಿಧರಾಗಿರಿ, ಆಜ್ಞೆ ಮನೆಯಲ್ಲಿ ಇಟ್ಟುಕೊಳ್ಳಿರಿ. ಎಷ್ಟು ದೇವರ ವಾಕ್ಯಕ್ಕೆ ವಿಧರಾಗ್ತಿರೋ ಆಗ ಯಾವ ಆತಂಕವಿಲ್ಲದೆ, ಯಾವುದು ನಿಮ್ಮನ್ನು ಎಡವಿ ಬೀಳದಂತೆ ದೇವರ ವಾಕ್ಯ ನಿಮ್ಮನ್ನು ಕಾಪಾಡುತ್ತದೆ ಪ್ರಿಯರೇ. ಇವತ್ತು ಯಾಕೆ ಅನೇಕರು ಕಷ್ಟದಲ್ಲಿ ಬೀಳುತ್ತಾರೆ? ಕಾರಣ ಪ್ರಿಯರೇ, ಅವರು ತಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುತ್ತಾರೆ, ದೇವರ ವಾಕ್ಯವನ್ನು ನೋಡುವುದಿಲ್ಲ. ಅದಕ್ಕೋಸ್ಕರ ಏನಾಗ್ತಾರೆ, ಆ ಸ್ವಬುದ್ಧಿ ಅವರು ಸ್ಟೇಟ್ ಅನ್ಸ್ಕೊಂಡು ಸ್ವಬುದ್ಧಿಯ ಪ್ರಕಾರ ಬಿಸ್ನೆಸ್ ಮಾಡ್ತಾರೆ. ಸ್ವಬುದ್ಧಿಯ ಪ್ರಕಾರ ಆಗ ಸ್ವಂತ ಬುದ್ಧಿಯಲ್ಲಿ ಹೋಗುವಾಗ ಅವರು ಸ್ಟಾರ್ಟಿಂಗ್ ಅವರು ತುಂಬ ಚಂದ ಕಾಣಬಹುದು, ಲಾಭದಾಯಕ ಕಾಣಬಹುದು, ಆನಂತರ ಗುಂಡಿಲಿ ಬೀಳುತ್ತಾರೆ ಮತ್ತು ಗುಂಡಿ ಮೇಲೆ ಬರೀ ತುಂಬ ಕಷ್ಟಪಡ. ಅದಕ್ಕೆ ಪ್ರೇರೆ ಆ ಸ್ವಬುದ್ಧಿನ ಆಧಾರ ಮಾಡಿಕೊಳ್ಳಬಾರ್ದಾದರೆ ಏನು ಮಾಡಬೇಕು ಪ್ರೇರೆ? ನೀವು ಅದಕ್ಕೆ ದಿನಾಲೂ ದೇವರ ವಾಕ್ಯವನ್ನು ಬೆಳಿಗ್ಗೆ ರಾತ್ರಿ ಓದು ಅಭ್ಯಾಸ ಮಾಡಿಕೊಂಡು ಅದು ನಡೆಯುತ್ತಾರೆ. ಏನಾಗ್ತದೆ, ನಾನು ನಿನ್ನ ನಿಯಮ ಅಭ್ಯಾಸವನ್ನು ಆತಂಕವಿಲ್ಲದೆ, ಭಯವಿಲ್ಲದೆ ನೀವು ನಡೀಲಿಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತದೆ. 9ನೇ ಆಶೀರ್ವಾದ ನಾವು ನೋಡ್ತೇವೆ, ದೇವರ ವಾಕ್ಯವು ನಮ್ಮ ಕಾಲಿಗೆ ಅದು ದೀಪವಾಗಿದೆ. ಕೀರ್ತನೆ 119 ಅದೇ 105ನೇ ವಾಕ್ಯ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಇವತ್ತು ಈ ಲೋಕದಲ್ಲಿ ನಮಗೆ ಹೇಗೆ ನಡೆಯಬೇಕು, ನಮಗೆ ಮಾರ್ಗದರ್ಶನ ಬೇಕು. ಇಲ್ಲದೆ ಯಾವಾಗ ದೇವರ ವಾಕ್ಯ ಓದುತ್ತೀರೋ ದೇವರ ಆತ್ಮನು ನಿಮಗೆ ಹೇಗೆ ನಡೆಯಬೇಕು, ಹೇಗೆ ಮಾತನಾಡಬೇಕು, ಏನು ಬಿಸ್ನೆಸ್ ಮಾಡು, ನಿಮಗೆ ಈ ದೇವರ ವಾಕ್ಯ ನಿಮಗೆ ನಡೀಲಿಕ್ಕೆ ನಿಮ್ಮ ಕಾಲಿಗೆ ದೀಪ ಮತ್ತು ನಿಮಗೆ ಬೆಳಕು ಕೂಡ. ಅದೇ ದೇವರ ವಾಕ್ಯ ಅತಿ ಇಂಪಾರ್ಟೆಂಟ್ ಈ ಲೋಕದಲ್ಲಿ ನೀವು ದೇವರ ಚಿತ್ತ ಪ್ರಕಾರ ನಡೆಯಬೇಕಾದರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, 6ನೇ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯದಲ್ಲಿ 20ರಿಂದ 23ನೇ ವಾಕ್ಯ, ಕಂದ ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿ ಉಪದೇಶವನ್ನು ಬಿಡಬೇಡ, ಅವು ನಿನ್ನ ಹೃದಯಕ್ಕೆ ನಿರಂತರವಾಗಿ ಬಂಧಿಸು, ನಿನ್ನ ಕಂಠಕ್ಕೆ ಧರಿಸ್ಕೋ. ನೀನು ನಡೆಯುವಾಗ ಆ ಉಪದೇಶವು ನಿನ್ನನ್ನು ನಡೆಸುವುದು, ಮಲಗಿಕೊಂಡಾಗ ಕಾಯುವುದು, ಎಚ್ಚರಗೊಂಡಾಗ ನಿನ್ನೊಂದಿಗೆ ಮಾತನಾಡುವುದು. ಆಜ್ಞೆ ದೀಪ, ಉಪದೇಶ ಬೆಳಕು, ಶಿಕ್ಷಣ ಬೋಧನೆ ಜೀವದ ಮಾರ್ಗ. ಪಿಲ್ಲಿ ಹೆಸರು ಮಾಡ್ತಾನೆ, ಕಂದ ತಂದೆ ತಂದೆನೇ ಆತ್ಮಿಕ ಸಭೆ ಅತಿ ಇಂಪಾರ್ಟೆಂಟ್ ಆಗಿದೆ. ಒಂದೇ ಸಭೆಗೆ ನೀವು ಕಮಿಟ್ಮೆಂಟ್ ಆಗಬೇಕು, ಒಂದೇ ಸಭಾ ಪಾಲಕರು ನಿಮಗೆ ಇರಬೇಕು. ಈ ಆ ಸಭಾ ಪಾಲಕ ನಿಮ್ಮ ಆತ್ಮೀಯ ತಂದೆ ಆಗಿದ್ದಾರೆ. ಅವರು ಏನು ಮಾಡ್ತಾರೆ, ದೇವರ ಸಲ್ಲಿ ಕುಳಿತು ಪ್ರಾರ್ಥನೆ ಮಾಡಿ ತನ್ನ ಮಕ್ಕಳಿಗೋಸ್ಕರ ಅವರು ವಾಕ್ಯ ಕೊಡ್ತಾರೆ. ಅದಕ್ಕೆ ಕಂದ ತಂದೆ ದೇವರ ಆತ್ಮನು ನಿಮ್ಮ ಸಭೆಯಲ್ಲಿ ನಿಮ್ಮ ಸೇವೆ ಕೊಡುವ ಉಪದೇಶವನ್ನು ನೀವು ಏನು ಮಾಡಬೇಕು, ಕೈಕೊಂಡು ನಡೆಯಬೇಕು. ಅದು ಬಿಟ್ಟು ಬಿಡಬಾರ್ದು, ಅದು ನಿಮ್ಮ ಹೃದಯಕ್ಕೆ ಬಂದು ಅದು ನಿಮ್ಮ ಕಂಡ ಆಗ ಅಂತ ಆ ಉಪದೇಶವು ನೀವು ನಡೆಯುವಾಗ ಮಾತನಾಡ್ತದೆ, ಮಲಗುವ ಕಾಯುತ್ತದೆ. ಅಷ್ಟೇ ಆ ಉಪದೇಶ ನಿಮಗೆ ಬೆಳಕು. ಶಿಕ್ಷಣವೇ ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು. ನೋಡಿ, ದೇವರ ಆಜ್ಞೆ ನಿಮಗೆ ದೀಪವಾಗಿದೆ, ದೇವರ ಸೇವಕರ ಉಪದೇಶ ನಿಮಗೆ ಬೆಳಕಾಗಿದೆ, ಶಿಕ್ಷಣದ ಪೂರ್ವ ಬೋಧನೆ ಜೀವನ ಆಗಿದೆ. ದೇವರ ವಾಕ್ಯ ಓದುವುದು, ಸಭೆಯಲ್ಲಿ ಬಂದ ದೇವರ ಉಪದೇಶ ಕೇಳುವುದು, ಅದಕ್ಕೆ ವಿಧೇಯರಾಗುವುದು, ಅದು ನಿಮಗೆ ಬೆಳಕು ಆಗಿದೆ. ಈ ಕತ್ತಲೆ ನಡೀಲಿಕ್ಕೆ ಅದು ನಿಮಗೆ ಸರಿಯಾದ ಆಲೋಚನೆ ಕೊಡುತ್ತದೆ. ಆ ಪ್ರಕಾರ ನಡೆಯುವಾಗ ನೀವು ಸಕ್ಸಸ್ ಆಗ್ತೀರಿ. ಯಾವ ಕಷ್ಟದಲ್ಲಿ ಬೀಳದಂತೆ ಅದು ಕಾಪಾಡ್ತದೆ, ನಿಮ್ಮೆಲ್ಲ ಮಾರ್ಗ ಸರಾಗ ಮಾಡುತ್ತಾನೆ. ಲಾಸ್ಟಿನ ಬೆನಿಫಿಟ್ ನೋಡ್ತೇವೆ, ದೇವರ ವಾಕ್ಯವು ನಮ್ಮ
ನಮ್ಮನ್ನು ದೇವರ ಸಾರೂಪ್ಯಕ್ಕೆ ಮಾರ್ಪಡಿಸುತ್ತದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ನಾವೆಲ್ಲರೂ ಮುಸುಗು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದಿದೆ. ಇಲ್ಲಿ ಅಪೊಸ್ತಲರು ಎಷ್ಟು ನಿಧಾನವರು ಓದುತ್ತೀರೋ ದೇವನ ಆ ವಾಕ್ಯ ಎಂಬುದೇ ನಿಮ್ಮನ್ನು ಪರಿಪೂರ್ಣವಾಗಿ ಕ್ರಿಸ್ತನ ಸಾರೂಪ್ಯಕ್ಕೆ ನಿಮ್ಮನ್ನು ಮಾರ್ಪಡಬೇಕಾಗಿದೆ. ನಿಮ್ಮಲ್ಲಿ ಯೇಸು ಕ್ರಿಸ್ತನ ಸಾರೂಪ್ಯ ಬರಬೇಕಾದರೆ ವಾಕ್ಯ ಓದಲೇಬೇಕು. ಎಷ್ಟು ವಾಕ್ಯ ಓದುತ್ತಾರೋ ಆ ವಾಕ್ಯದ ಶಕ್ತಿಯನ್ನು ಕ್ರಿಸ್ತನ ಸಾರೂಪ್ಯವನ್ನು ಮಾಡಾಗಿದೆ. ಈ ವಾಕ್ಯ ಓದುವ 10 ಥರದ ಆಶೀರ್ವಾದ ಉಂಟು. ಅದಕ್ಕೆ ಪ್ರಕಟಣೆ ಯಾರು ಓದುತ್ತಾರೋ ಅವರು ಧನ್ಯರು ಆಗದೆ. ವಾಕ್ಯ ಓದು ಅಭ್ಯಾಸ ಮಾಡಿರಿ. ಈ ಆಶೀರ್ವಾದ ಹೊಂದಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಪ್ರಾರ್ಥನೆ ಮಾಡೋಣ. ತಂದೆಯವರಿಗೆ ನಿನ್ನ ಸ್ತೋತ್ರವನ್ನು ಕೊಂಡಾಡ್ತಾನೆ. ದೇವ ಈ ಸಂದ ಮುಖಾಂತರ ನಿನ್ನ ಮಾತಾಡಿದ ಪ್ರತಿಯೊಂದು ವಾಕ್ಯನ ಕೇಳಿ ಇನ್ನ ಮಕ್ಕಳು ಇನ್ನ ವೀಕ್ಷಕರು ಎಲ್ಲ ಪ್ರತಿದಿನ ಇವತ್ತಿಂದ ಅವರು ನಿನ್ನ ವಾಕ್ಯ ಓದುವಂಥ ಅಭ್ಯಾಸ ಮಾಡಿಕೊಳ್ಳುವಂತೆ ಪ್ರತಿ ಕೃಪೆ ಕೊಡಿದವ. ಮತ್ತು ಈ 10 ವಿಧದ ಪ್ರಯೋಜನವರು ಹೊಂದಿಕೊಳ್ಳುವಂತೆ ಆಶೀರ್ವಾದ ಪ್ರತಿ ಸಹಾಯ ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುತ್ತೇವೆ. ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರಿಗೂ ಸಂಗಡ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.